ನಮಸ್ಕಾರ ಸ್ನೇಹಿತರೆ ಆ ಇವತ್ ನಾವು ಪಿಡಿಒ ಮತ್ತೆ SDA ಸೆಕ್ರೆಟರಿ ಗ್ರೇಡ್ 1 ಗ್ರೇಡ್ 2 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎರಡನೇ ವಿಡಿಯೋದಲ್ಲಿ ಇವತ್ತು ಏನೇನ್ ಡಿಸ್ಕಸ್ ಮಾಡ್ತೀವಿ ಅಂದ್ರೆ ಭಾರತ ಮತ್ತು ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಸಂಸ್ಥೆ ಹೆಂಗೆ ವಿಕಾಸನ ಎವಲ್ಯೂಷನ್ ಆಯ್ತು, ಅದರ ಇತಿಹಾಸ ಏನು, ಹಿಸ್ಟ್ರಿ ಏನು ಅಂದ್ರೆ ಸುಮ್ನೆ ನಮ್ಗೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಆಕ್ಟ್ 1993 ಬರ್ಲಿಲ್ಲ ಸುಮ್ನೆ, ಅಥವಾ ನಮ್ಮ ಭಾರತದಲ್ಲಿ 73ನೇ ತಿದ್ದುಪಡಿ ಮತ್ತೆ 74ನೇ ತಿದ್ದುಪಡಿ ಸುಮ್ನೆ ಬರ್ಲಿಲ್ಲ. ಸೊ ಅದ್ರ ಇತಿಹಾಸ ಅದೇ ಎವಲ್ಯೂಷನ್ ಹೆಂಗಾಯ್ತು ಭಾರತದಲ್ಲಿ ಕರ್ನಾಟಕದಲ್ಲಿ, ಓಕೆ ಎಲ್ಲ ಕೂಡ ತಿಳ್ಕೊಳ್ಳೋಣ. ಅಲ್ಲಿ ಮುಖ್ಯವಾಗಿರ್ತಕ್ಕಂಥ ಸಮಿತಿಗಳು ನೋಡಿ ಇಲ್ಲಿ ಕೊಟ್ಟಿದ್ದೀನಲ್ಲ, ಎಲ್ಲ ಸಮಿತಿಗಳ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಯಾವ ಹಿನ್ನೆಲೆಯಲ್ಲಿ ಬಂತು, ಹೆಂಗ್ ಬಂತು, ಓಕೆ. ಮತ್ತೆ ಎಸ್ಪೆಷಲಿ ಭಾರತದ ಸಮಿತಿಗಳು ಎಲ್ಲ ಇದೆ, ಬಲವಂತರ ಅಶೋಕ್ ಮೆಹ್ತಾ ಸಂತಾನಂ ಸಮಿತಿ ಆಗಿರ್ಬೋದು, GVK ರಾವ್ ಸಮಿತಿ ಆಗಿರ್ಬೋದು. ಸೊ ಎಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಬರ್ತೀನಿ. ಸೊ ಯಾವ ಸಮಿತಿಲಿ SC ST ಗೆ ಒಂದು ಮೀಸಲಾತಿ ಕೊಡಬೇಕು ಪಂಚಾಯತ್ ರಾಜ್ ಅಲ್ಲಿ ಅಂತ ಹೇಳಿದ್ರು, ಯಾವ ಸಮಿತಿಲಿ ಮಹಿಳೆಗೆ ಮೀಸಲಾತಿ ಕೊಡಬೇಕು ಅಂತ ಹೇಳಿದ್ರು. ಸೊ ಎಲ್ಲ ಕೂಡ ಡಿಸ್ಕಸ್ ಮಾಡ್ತಾ ಬರೋಣ ಸ್ನೇಹಿತರೆ. ಟಿಲ್ 1993 ಆಕ್ಟ್ ಏನಿದೆ ನಮ್ಮ ಕರ್ನಾಟಕದ ಗ್ರಾಮ ಸ್ವರಾಜ್, ಓಕೆ, ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ ಏನಿದೆ ಅಲ್ಲಿ ತನಕ ಹೆಂಗಾಯ್ತು, ಮತ್ತೆ ಭಾರತದ 73ನೇ ತಿದ್ದುಪಡಿಗೆ ಹೆಂಗೆ ಬಂತು, ಎಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ವಿಡಿಯೋ 1 ನಾನು ಮಾಡಿದ್ದೆ, ನಿಮ್ಗೆ ಜ್ಞಾಪಕ ಇದೆ, ದಿಸ್ ಇಸ್ ದ ವಿಡಿಯೋ 1. ಓಕೆ, ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೇನೆ, ದಯವಿಟ್ಟು ನೋಡಿ. ಓವರ್ ವ್ಯೂ ಮುನ್ನೋಟ ಅಂತ ಮಾಡಿದ್ದೆ. ಇಲ್ಲಿ ನಾನು ಡೀಟೇಲ್ ಆಗಿ ಏನೇನು ಓದ್ಬೇಕು ಪಂಚಾಯತ್ ರಾಜ್ ಒಂದು ಸಿಸ್ಟಮ್ಗೆ, ನಾವು ಎಕ್ಸಾಮ್ಗೆ ಎಸ್ಪೆಷಲಿ ಸ್ಪೆಸಿಫಿಕ್ ಪೇಪರ್ಗೆ ಏನೇನು ಕೇಳ್ತಾನೆ, ಸೊ ಹೆಂಗ್ ಓದ್ಬೇಕು, ಸೊ ಎಲ್ಲ ಒಂದು ಓವರ್ ವ್ಯೂ ನಾನು ನಿಮಗೆ ಕೊಟ್ಟಿದ್ದೆ. ಇಲ್ಲೂ ಕೂಡ ನಾನು ಒಂದು ಸಮಿತಿಗಳನ್ನ ಲಿಸ್ಟ್ ಕೊಟ್ಟಿದ್ದೆ, ಬಟ್ ಡೀಟೇಲ್ ಆಗಿ ಹೇಳಿರ್ಲಿಲ್ಲ. ಬಟ್ ಮುಂದೆ ಮಾಡ್ತೀನಿ 1 by 1 ಅಂತ ಹೇಳಿದ್ದೆ. ಸೊ ಹಾಗಾಗಿ ಇದು ಎರಡನೇ ವಿಡಿಯೋ. ಸೊ ಈ ವಿಡಿಯೋ ನೋಡಿಲ್ಲ ದಯವಿಟ್ಟು ನೋಡಿ, ನಿಮ್ಗೊಂದು ಬೇಸಿಕ್ ಫೌಂಡೇಶನ್ ಸಿಕ್ಕಂಗಾಗತ್ತೆ, ಏನ್ ಓದ್ಬೇಕು, ಹೆಂಗಾಯ್ತು, ಮತ್ತೆ ನಮ್ಮ ಸಂವಿಧಾನದಲ್ಲಿ ಯಾವ ಯಾವ ಒಂದು ಪಂಚಾಯತ್ ರಾಜ್ಗೋಸ್ಕರ ಆರ್ಟಿಕಲ್ಸ್ ಇದೆ, ಅದರ ನಿಬಂಧನೆಗಳು ಪ್ರಾವಿಷನ್ಸ್ ಏನಿದೆ, ಇದು ಕೂಡ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ಗೆ ಕೇಳ್ತಾನೆ. ಸೊ ಇವೆಲ್ಲ ಡಿಸ್ಕಸ್ ಮಾಡಿದ್ದೀನಿ. ಫೈನ್. ಹಾಗಾದ್ರೆ ಇವತ್ತಿನ ವಿಡಿಯೋ ಹೋಗಿಂತ ಮುಂಚೆ ಈ ವಿಡಿಯೋದ ಲಿಂಕ್ ನಾನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಓಕೆ, ಮತ್ತೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕು ಇರುತ್ತೆ, ಅಲ್ಲೂ ಕೂಡ ನೀವು ಫಾಲೋ ಮಾಡ್ಕೋಬಹುದು. ಪುನೀತ್ ಫೋರಂ ಅಂತ ಹೇಳಿ ಸರ್ಚ್ ಮಾಡೋದು ಈ ರೀತಿ ಸಿಂಬಲ್ ಇರ್ತಕ್ಕಂಥದ್ದು ಸಿಗುತ್ತೆ. ಪುನೀತ್ ಫೋರಂ ಅಂತ ಟೆಲಿಗ್ರಾಮ್ ಅಲ್ಲಿ ಸರ್ಚ್ ಮಾಡೋದು ಸಿಗುತ್ತೆ. ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸ್ನೇಹಿತರೆ. ಫೈನ್ ಸರ್, ಬಂದ್ಬೋಣ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಇದ್ರ ಸೀರೀಸ್ ಕಂಟಿನ್ಯೂ ಆಗುತ್ತೆ. ಫೈನ್ ಸರ್, ನೀವು ಹಿಸ್ಟ್ರಿ ನೋಡಕ್ ಹೋದ್ರೆ ಫಸ್ಟ್ ಪಂಚಾಯತ್ ರಾಜ್ ವ್ಯವಸ್ಥೆ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು. ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಅಥವಾ ಸಂಸ್ಥೆ ಅಂದ್ರೆ ಗ್ರಾಮೀಣ ಸ್ಥಳೀಯ ಸರ್ಕಾರದ ವ್ಯವಸ್ಥೆ. ಅಂದ್ರೆ ತಮ್ಮನ್ನ ತಾವು ಆಳ್ಕೊಳ್ಳಕ್ಕೆ ಗ್ರಾಮೀಣ ಜನತೆ ತನಕ ಟಿಲ್ ದ ಎಂಡ್. ನಮ್ಮ ಗಾಂಧೀಜಿಯ ಒಂದು ಆಸೆ ಗ್ರಾಮ ಸ್ವರಾಜ್ ಅಂತಕ್ಕಂಥದ್ದು ಯಾರು ಹೇಳಿದೆ ಸರ್? ಗ್ರಾಮ ಸ್ವರಾಜ್ ಅಂತಕ್ಕಂಥದ್ದು, ಗ್ರಾಮ ಸ್ವರಾಜ್ ಇದನ್ನ ನಾವು 2015ರ ಪಂಚಾಯತ್ ರಾಜ್ ತಿದ್ದುಪಡಿಯಲ್ಲಿ ಸೇರಿಸ್ತೀವಿ ಕರ್ನಾಟಕದಲ್ಲಿ. ಮುಂದೆ ಡಿಸ್ಕಸ್ ಮಾಡ್ತೀನಿ, ಡೋಂಟ್ ವರಿ. ಯಾಕಂದ್ರೆ ಗ್ರಾಮ ಸ್ವರಾಜ್ ಅಂದ್ರೆ ಸ್ವರಾಜ್ ನಾವ್ ಹೆಂಗೆ ಗ್ರಾಮದಕ್ಕೆ ಸ್ವಾತಂತ್ರ್ಯ, ಅವ್ರನ್ನ ಆಡ್ಕೊಳ್ತಕ್ಕಂಥ ಸ್ವಾತಂತ್ರ್ಯ ಅವ್ರು ಕೊಡ್ಬೇಕು ಅಂತಕ್ಕಂಥದ್ದು ಅಲ್ವಾ ಈ ಸ್ಥಳೀಯ ಒಂದು ಸರ್ಕಾರ ಅಂತಕ್ಕಂಥದ್ದು. ಫೈನ್ ಸರ್, ಹಾಗಾದ್ರೆ ಪಂಚಾಯತ್ ರಾಜ್ ವಿಕಾಸ ಹೆಂಗಾಯ್ತು ಅಂದ್ರೆ ನಾವು ಎರಡು ವಿಧವಾಗಿ ಮಾಡ್ಬೋದು. ಒಂದು ಸ್ವತಂತ್ರದ ಪೂರ್ವ, ನಾನು ನೆನ್ನೆ ಕೂಡ ಆ ವಿಡಿಯೋದಲ್ಲಿ ಹೇಳಿದೆ. ಸ್ವತಂತ್ರದ ಪೂರ್ವ ಅಂದ್ರೆ ಸ್ವತಂತ್ರದ ಪೂರ್ವ ಅಂದ ತಕ್ಷಣ ನಮ್ಗೆ ತುಂಬಾ ಯುಗ, ವೈದಿಕ ಯುಗ ತಗೋಬಹುದು ನೀವು. ಓಕೆ, ಅದಾದ್ಮೇಲೆ ನಿಮ್ಗೆ ಎಪಿಕ್ ಎರಾ, ಮಹಾ ಕಾವ್ಯದ ಯುಗ ಅಂತ ಬರುತ್ತೆ. ಅಲ್ಲೂ ಕೂಡ ನೋಡಿ, ಈಗ ವೈದಿಕ ಯುಗ ಅಂದ ತಕ್ಷಣ ನಮ್ಮ ಋಗ್ವೇದಗಳಲ್ಲೂ ಕೂಡ ನಾವು ಸಭೆ, ಸಮಿತಿ, ವಿಧಾತ ಹೀಗೆ ನಾವು ನೋಡ್ತಾ ಹೋಗ್ತೀವಿ. ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂತೆ ಅಲ್ಲೂ ಕೂಡ ನಮ್ಗೆ ಈ ಒಂದು ಸ್ವಯಂ ಘಟಕಗಳು ಅಂದ್ರೆ ಸಣ್ಣ ಸಣ್ಣ ಸ್ಥಳೀಯ ಘಟಕಗಳು ಕೂಡ ಮಾಡಿದ್ವು, ಅದು ಕೂಡ ನಾವು ನೋಡ್ತೀವಿ. ಇನ್ನು ಎಪಿಕ್ ಯುಗ ಅಂತಂದ್ರೆ ಮಹಾಕಾವ್ಯದ ಯುಗಕ್ಕೆ ಬಂದ್ರೆ ರಾಮಾಯಣ ಮಹಾಭಾರತ, ಅಲ್ಲೂ ಕೂಡ ರಾಮಾಯಣ ಮಹಾಭಾರತದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇವನ್ ಫಾರ್ ಎಕ್ಸಾಂಪಲ್ ರಾಮಾಯಣದಲ್ಲಿ ನೋಡಿದ್ರೆ ನಾವು ಇದು ನಿಮ್ಗೆ ಇನ್ಫಾರ್ಮೇಶನ್ಗೋಸ್ಕರ, ಓಕೆ, ಒಂದೊಂದ್ಸಲ ಕೇಳ್ಬಿಡ್ಬೋದು, ಹೇಳಕ್ ಬರಂಗಿಲ್ಲ. ಇನ್ಫಾರ್ಮೇಶನ್ ಕೂಡ ನೀವು ತಿಳ್ಕೊಂಡಿರ್ಬೇಕು. ರಾಮಾಯಣದಲ್ಲಿ ಜನಪದ, ನಗರ ಮತ್ತು ಗ್ರಾಮ ಅಂತಕ್ಕಂಥದ್ದು ಕೂಡ ಡಿವೈಡ್ ಮಾಡಿರ್ತೀವಿ. ಓಕೆ, ಇನ್ನು ಮಹಾಭಾರತ ಶಾಂತಿ ಪರ್ವದಲ್ಲಿ ಹೇಳುತ್ತೆ, ಅಂದ್ರೆ ನಮ್ಮ ಏನೇನ್ ಬರುತ್ತೆ ಅಂದ್ರೆ ಹಳ್ಳಿ ಪ್ರಕಾರಗಳನ್ನ ಡಿವೈಡ್ ಮಾಡುತ್ತೆ. 10, 20, 100, 1000 ಗ್ರಾಮಗಳ ಗುಂಪುಗಳಾಗಿ ಮಾಡುತ್ತೆ. ಇನ್ನೊಂದು ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲೂ ಕೂಡ ನಾವು ನೋಡ್ತೀವಿ. ಇನ್ನು ನಾವು ಇತಿಹಾಸದ ಬಗ್ಗೆ ಹೋದ್ರೆ ಸ್ನೇಹಿತರೆ, ಇನ್ನು ಹಿಂದಕ್ಕೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇದಾದ್ಮೇಲೆ ನಮ್ಗೆ ಏನ್ ಬರುತ್ತೆ, ಏನ್ಷಿಯಂಟ್ ಅಂದ್ರೆ ಏನ್ಷಿಯಂಟ್ ಹಿಸ್ಟ್ರಿ ಅಂದ್ರೆ ಪ್ರಾಚೀನ ಇತಿಹಾಸದ ಪೀರಿಯಡ್ ಟೈಮಲ್ಲಿ ಅಂದ್ರೆ ಮೌರ್ಯರು, ಆ ಟೈಮಲ್ಲೂ ಕೂಡ ಮೌರ್ಯರು, ಓಕೆ, ಮತ್ತೆ ಗುಪ್ತರ ಟೈಮಲ್ಲೂ ಕೂಡ ಇವೆಲ್ಲ ನಾವು ನೋಡ್ತೀವಿ. ಇದೆಲ್ಲ ನಾವು ಇತಿಹಾಸದಲ್ಲಿ ಓದಿವಿ, ಹಾಗಾಗಿ ನಾ ಇಲ್ಲಿ ತಗೊಂಡಿಲ್ಲ. ಓಕೆ, ಅದಾದ್ಮೇಲೆ ಮಿಡಿವಲ್ ಪೀರಿಯಡ್ ಅಂತ ಏನ್ ಕರಿತೀವಿ ಅಲ್ವಾ,
ಅಲ್ಲೂ ಕೂಡ ನಾವು ಬೇರೆ ಅಂದ್ರೆ ಮುಸ್ಲಿಂ ಆಡಳಿತ ಏನಿತ್ತು, ಓಕೆ, ದೆಹಲಿ ಸುಲ್ತಾನರ ಆಡಳಿತ ಆ ಟೈಮಲ್ಲಿ ನೋಡ್ತೀವಿ. ಬ್ರಿಟಿಷ್ ಪೀರಿಯಡ್ ಅಲ್ಲೂ ಕೂಡ ನಾವು ಇದನ್ನ ನೋಡ್ತೀವಿ. ಬ್ರಿಟಿಷ್ ಪೀರಿಯಡ್ ಅಲ್ಲಿ ಎಸ್ಪೆಷಲಿ ನಾವು ಲಾರ್ಡ್ ರಿಪ್ಪನ್, ನಾವು ಅವನ್ನ ಲಾರ್ಡ್ ರಿಪ್ಪನ್ ಏನಂತ ಕರಿತೀವಿ, ಲಾರ್ಡ್ ರಿಪ್ಪನ್ ಅಲ್ವಾ, ಸ್ಥಳೀಯ ಸಂಸ್ಥೆಗಳ ಪಿತಾಮಹ ಅಂತ ಕೂಡ ಕರಿತೀವಿ. ನೋಡೋಣ ಮುಂದೆ ಅವೆಲ್ಲ ಡಿಸ್ಕಸ್ ಮಾಡೋಣ. ಸೊ ಇನ್ನು ಕರ್ನಾಟಕ ಅಂತ ಬಂದಾಗ, ಇದು ಓವರ್ ಆಲ್ ಭಾರತ ಅಂತ ತಗೊಂಡಾಗ, ಕರ್ನಾಟಕ ಅಂತ ತಗೊಂಡಾಗ ಕರ್ನಾಟಕದ ರಾಜಮನೆತನಗಳು ಏನೇನಿದ್ವು ಆ ಕಾಲದಲ್ಲೂ ಕೂಡ ಗಂಗರು, ಕದಂಬರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು. ಸೊ ಅಲ್ಲೂ ಕೂಡ ಶಾಸನಗಳಿಗೆ ಗ್ರಾಮ ಪಂಚಾಯತ್ ಬಗ್ಗೆ ನಮ್ಗೆ ಕಾಣಸಿಗುತ್ತೆ. ಮತ್ತೆ ಸ್ಥಳೀಯ ಸರ್ಕಾರದ ಬಗ್ಗೆ ನೋಡೋದಾದ್ರೆ ಗ್ರಾಮ, ಅಗ್ರಹಾರ ಮತ್ತು ವಿಷಯ, ನಾಡು, ಈ ರೀತಿ ಎಲ್ಲ ನಮ್ಗೆ ಅಲ್ಲಿ ನಮ್ಗೆ ಕಾಣಸಿಗುತ್ತೆ. ಚೋಳರ ಸಮಯದಲ್ಲೂ ಕೂಡ ಜಾಸ್ತಿ ನಮ್ಗೆ ಇದು ಅತ್ಯಂತವಾಗಿ ಕಾಣುತ್ತೆ. ಇವೆಲ್ಲ ನಾವು ಇತಿಹಾಸದಲ್ಲಿ ಓದಿದೀವಿ. ಸೊ ಇದ್ರ ಬಗ್ಗೆ ನಾವು ಜಾಸ್ತಿ ಡಿಸ್ಕಸ್ ಮಾಡೋದ್ ಬೇಡ. ಈಗ ನಾವು ಮುಖ್ಯವಾದ ಘಟಕಕ್ಕೆ ಬಂದ್ಬಿಡೋಣ. ಇವಾಗಿನ ಪಂಚಾಯತ್ ರಾಜ್ ವ್ಯವಸ್ಥೆ ಮುಖ್ಯವಾಗಿ ನಮಗ್ ಸ್ಟಾರ್ಟ್ ಆಗೋದು ಯಾವಾಗ ಅಂದ್ರೆ ಬ್ರಿಟಿಷರ ಕಾಲದಲ್ಲಿ. ಓಕೆ, ಬ್ರಿಟಿಷರ ಕಾಲದಲ್ಲಿ ಮೇಯೋ, ಲಾರ್ಡ್ ಮೇಯೋ ಗೊತ್ತಲ್ಲ ನಿಮ್ಗೆ, 4ನೇ ವೈಸ್ರಾಯ್ ಅನ್ಕೋತೀನಿ ನಾನು, ಈಸ್ ದ 4th ವೈಸ್ರಾಯ್ ಆಫ್ ಇಂಡಿಯಾ ಮೇಯೋ. ಸೊ ಇವನು ಲಾರ್ಡ್ ರಿಪ್ಪನ್ ಇನ್ನು ಚೆನ್ನಾಗಿ ಡೆವಲಪ್ ಮಾಡ್ತಾನೆ. ಫಸ್ಟ್ ಮೇಯೋ ತರ್ತಾನೆ 1870ರಲ್ಲಿ. ಅವನೊಂದು ನಿರ್ಣಯ ಕೈಗೊಳ್ತಾನೆ, ಅಂದ್ರೆ ಸ್ಥಳೀಯ ಸಂಸ್ಥೆಗಳಿಗೆ ಓಕೆ ಜವಾಬ್ದಾರಿ ಕೊಡಬೇಕು, ತಮ್ಮ ಅಧಿಕಾರ ಕೈಗೊಳ್ಳಕ್ಕೆ ಏನ್ ಮಾಡ್ತಾನೆ, ಒಂದಷ್ಟು ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಯ ಮುಖಾಂತರ ಪ್ರತಿನಿಧಿಗಳನ್ನ ಆಯ್ಕೆ ಮಾಡುವ ಒಂದು ಪರಿಕಲ್ಪನೆ ಈ ಲಾರ್ಡ್ ಮೇಯೋ ತರ್ತಾನೆ. ಓಕೆ, ಸೊ ಇದನ್ನ ಅವನು ತುಂಬಾ ಎಕ್ಸ್ಟೆಂಡ್ ಮಾಡ್ತಾನೆ. ಯಾರು ಸಹ ಲಾರ್ಡ್ ರಿಪ್ಪನ್. 1882 ಲಾರ್ಡ್ ರಿಪ್ಪನ್ ಒಂದು ಸ್ಥಳೀಯ ಸಂಸ್ಥೆಗಳಿಗೋಸ್ಕರನೇ ಏನ್ ಮಾಡ್ತಾನೆ, ಒಂದು ನಿಯಮಗಳನ್ನ ರೂಪಿಸ್ತಾ ಹೋಗ್ತಾನೆ. ಅಲ್ಲಿ ಏನಾಗುತ್ತೆ ಅಂದ್ರೆ, ಈ ಸ್ಥಳೀಯ ಮಂಡಳಿಗಳಂತ ಏನ್ ಮಾಡ್ತೀವಿ, ಅಲ್ಲಿ 2/3 ಬಹುಮತದ ಮುಖಾಂತರ, ಓಕೆ, 2/3 ಬಹುಮತ ಚುನಾವಣೆ ಮುಖಾಂತರ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಬೇಕು. ಮತ್ತೆ ಆ ಪ್ರತಿನಿಧಿಗಳ ಅಧ್ಯಕ್ಷನಾಗಿ ಅಲ್ಲಿಯ ಚುನಾಯಿತ ಅಧಿಕಾರಿಗಳಿಂದನೇ ಅವ್ರು ಆಯ್ಕೆ ಆಗಿ ಬರ್ಬೇಕು. ಸೊ ಹಿಂಗೆ ಪ್ರಮುಖವಾಗಿರ್ತಕ್ಕಂಥ ಇವಾಗೇನು ನೋಡ್ತೀವಲ್ವಾ ಅಧ್ಯಕ್ಷರನ್ನ, ನಾವು ಗ್ರಾಮ ಪಂಚಾಯತ್ ತಗೊಳ್ಳಿ ಅಥವಾ ತಾಲೂಕು ಪಂಚಾಯತ್ ತಗೊಳ್ಳಿ, ಜಿಲ್ಲಾ ಪಂಚಾಯತ್ ತಗೊಳ್ಳಿ, ಅಲ್ಲೇನಾಗುತ್ತೆ, ಅಲ್ಲಿ ನಾಮಿನೇಟೆಡ್ ಇರ್ತಾರೆ. ಜೊತೆಗೆ ಇಲ್ಲಿ ಜಿಲ್ಲಾ ಪಂಚಾಯತ್ ಅಲ್ಲಿ ಗ್ರಾಮ ಪಂಚಾಯತ್ ಏನ್ ಎಲೆಕ್ಟ್ ಆಗಿರ್ತಾರೆ ಅವರಲ್ಲೇ ಒಬ್ಬ ಗ್ರಾಮಾಧಿಕಾರಿ. ಈಗ ತಾಲೂಕು ಪಂಚಾಯತ್ ನ ಅಧ್ಯಕ್ಷ ಯಾರಾಗಿರ್ತಾರೆ, ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿಗಳಲ್ಲಿ ಇರ್ತಕ್ಕಂಥವ್ರನ್ನ ಅಲ್ಲೇ ಆಯ್ಕೆ ಮಾಡಿ, ಅಂದ್ರೆ ಚುನಾಯಿತಿ ಆಗಿ ಇರೋರೇ ಆಯ್ಕೆ ಮಾಡಿ ಬರ್ತಕ್ಕಂಥದ್ದು. ಸೊ ಇವೆಲ್ಲ ನಾವು ಲಾರ್ಡ್ ರಿಪ್ಪನ್ ನ ಒಂದು ಏನು ಸ್ಥಳೀಯ ಸರ್ಕಾರಗಳ ನಿಯಮ ಏನ್ ತರ್ತಾನೆ, ಸೊ ಅದ್ರಲ್ಲಿ ಏನೋ ನೋಡ್ತಾ ಹೋಗ್ತೀವಿ. ಹಾಗಾಗಿ ಇದನ್ನ ಪ್ರಜಾಪ್ರಭುತ್ವದ ಮ್ಯಾಗ್ನಕಾಟ ಅಂತಾನೆ ಕರಿತೀವಿ. ಭಾರತದ ಸ್ಥಳೀಯ ಅಂದ್ರೆ ಲೋಕಲ್ ಓಕೆ, ಡೆಮೋಕ್ರಸಿಕ್ ಮ್ಯಾಗ್ನಕಾಟ ಅಂತ ಕರಿತೀವಿ. ಯಾವ್ದು ಲಾರ್ಡ್ ರಿಪ್ಪನ್ ತಂದಿರ್ತಕ್ಕಂಥ ಕಾನೂನನ್ನ, ಓಕೆ, ಸ್ಥಳೀಯ ಸಂಸ್ಥೆಗಳಿಗೆ ತಂದಿರ್ತಕ್ಕಂಥ ಕಾನೂನನ್ನ. ಸೊ ಈ ಕಾನೂನನ್ನ ಇಟ್ಕೊಂಡು ಫಸ್ಟ್ ನಾವು ಕರ್ನಾಟಕದ ಬಗ್ಗೆ ಮಾತಾಡ್ತೀನಿ ಸ್ನೇಹಿತರೆ, ಆಮೇಲೆ ಭಾರತದ ಬಗ್ಗೆ ಹೋಗೋಣ. ಕರ್ನಾಟಕದ ಸಮಿತಿಗಳು ಹೆಂಗೆ ಕರ್ನಾಟಕದಲ್ಲಿ ಡೆವಲಪ್ ಆಯ್ತು ಇದು ಫಸ್ಟ್ ಕವರ್ ಮಾಡ್ತೇನೆ, ಆಮೇಲೆ ಭಾರತದ ಬಗ್ಗೆ ಹೋಗೋಣ. ಇದನ್ನ ಇಟ್ಕೊಂಡು 1902ರಲ್ಲಿ ಏನ್ ಲಾರ್ಡ್ ರಿಪ್ಪನ್ 1882 ತರ್ತಾನೆ ಸ್ಥಳೀಯ ಸರ್ಕಾರಗಳ ನಿಯಮ ಅಂತ. ಅದನ್ನ ಇಟ್ಕೊಂಡು ಓಕೆ, ನಮ್ಮ ಒಂದು ಕರ್ನಾಟಕದಲ್ಲಿ ಮೊದಲ ಬಾರಿಗೆ 3 ಹಂತದ ಸ್ಥಳೀಯ ವ್ಯವಸ್ಥೆ ತರ್ತೀವಿ. ಓಕೆ, ಕರ್ನಾಟಕದಲ್ಲಿ ಆಗ ಮೈಸೂರಾಗಿತ್ತು, ಅವಾಗ ಮೈಸೂರಾಗಿತ್ತು ಅಲ್ವಾ, ಮೈಸೂರು ರಾಜ್ಯ ಅಥವಾ ಮೈಸೂರು ಪ್ರಾಂತ್ಯ. ಸೊ ಆ ಟೈಮಲ್ಲಿ ಮೈಸೂರು ಪ್ರಾಂತ್ಯ ಸಂಸ್ಥಾನದಲ್ಲಿ ತರ್ತೀವಿ. ನವೆಂಬರ್ 1, 1903ರಿಂದ ಮೈಸೂರು ಸ್ಥಳೀಯ ಮಂಡಳಿಗಳ ಕಾಯ್ದೆಯಡಿ ಜಾರಿಗೆ ಬರುತ್ತದೆ. ನೋಡಿ ಅವಾಗೆಲ್ಲ ಹೆಂಗಿರ್ತಿತ್ತು ಅಂದ್ರೆ ಈ ತರ ಪಂಚಾಯಿತಿ ವ್ಯವಸ್ಥೆಗಳು ಇರ್ತಿರ್ಲಿಲ್ಲ, ಆದ್ರೆ ಕೌನ್ಸಿಲ್ ಅಂತ ಮಾಡ್ತಾ ಇದ್ರು. ಸ್ಥಳೀಯ ಲೋಕಲ್ ಮಂಡಳಿಗಳು ಅಂದ್ರೆ ಲೋಕಲ್ ಬೋರ್ಡ್ಸ್, ಓಕೆ, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಬೋರ್ಡ್, ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಕೌನ್ಸಿಲ್, ಈ ತರ ಕೌನ್ಸಿಲ್ಗಳು ಮತ್ತೆ ಮಂಡಳಿಗಳನ್ನ ಅವಾಗ ಮಾಡ್ತಾ ಇದ್ರು. ಇವಾಗ ಪಂಚಾಯತ್, ಜಿಲ್ಲಾ ಪಂಚಾಯತ್ ಹೆಂಗಿರ್ತಿತ್ತೋ ಆ ತರ ಇರ್ತಿಲ್ಲ, ಮಂಡಳಿಗಳು ಅಂತ ಮಾಡ್ತಾ ಇದ್ರು. ಸೊ ಇದರ ಒಂದು ಪ್ರೇರಣೆ ಮೇರೆಗೆ 1915ರಲ್ಲಿ ಮೈಸೂರು ದಿವಾನ್ ಕೆ.ಪಿ. ಪುಟ್ಟಣಶೆಟ್ಟಿ ಅಧ್ಯಕ್ಷತೆಯಲ್ಲಿ ಸ್ವಯಂ ಸರ್ಕಾರಗಳ ಕಾನ್ಫರೆನ್ಸ್ ಕೂಡ ನಡೆಯುತ್ತೆ. ಸೊ ಈ ಒಂದು ಕಾನ್ಫರೆನ್ಸ್ ಏನ್ ಹೇಳುತ್ತೆ ಅಂದ್ರೆ, ನಮಗೆ ಸ್ಥಳೀಯ ಸರ್ಕಾರಗಳ ಅಗತ್ಯವಿದೆ ಅಂತ ಈ ಸಂಬಂಧದಲ್ಲಿ ಮಾನಗಳಿದ್ದಾರೆ. ಸೊ ಹಾಗಾಗಿ ಸ್ಥಳೀಯ ಮಂಡಳಿ ಮತ್ತು ವಿಲೇಜ್ ಮೈಸೂರು ಪಂಚಾಯತ್ ನಿಯಂತ್ರಣ ಕಾಯ್ದೆ 1918ರಲ್ಲಿ ರಚನೆ ಆಗುತ್ತೆ. ಈ ಕಾಯ್ದೆ ನಿಯಮ ಏನು ಅಂತಂದ್ರೆ, ಚುನಾಯಿತ ಅಧಿಕಾರಿ ಮತ್ತು ಚುನಾಯಿತ ಸದಸ್ಯರು ಹೆಚ್ಚು ಭಾಗವಹಿಸುವಿಕೆನ ಒದಗಿಸ್ಕೊಡುತ್ತೆ. ಸ್ವಯಂ ಆಡಳಿತಕ್ಕೋಸ್ಕರ ಒಂದು ಅಧಿಕಾರನ ಕಲ್ಪಿಸ್ಕೊಡುತ್ತೆ. ಯಾವುದು ಈ ಒಂದು ವಿಲೇಜ್ ಮೈಸೂರು ಪಂಚಾಯತ್ ನಿಯಂತ್ರಣ ಕಾಯ್ದೆ. ಎಕ್ಸಾಮ್ ಅಲ್ಲಿ ಏನ್ ಕ್ವಶನ್ ಬರ್ತೇವೆ ಸರ್, ಎಕ್ಸಾಮ್ ಅಲ್ಲಿ ಏನ್ ಕೇಳಬಹುದು ಅಂದ್ರೆ, ಲಾರ್ಡ್ ರಿಪ್ಪನ್ ತಂದಿರ್ತಕ್ಕಂಥ ಈ ಸ್ಥಳೀಯ ಸರ್ಕಾರ ನಿಯಮಾವಳಿಗಳ ಆಧಾರದ ಮೇಲೆ ಮೈಸೂರು ಪ್ರಾಂತ್ಯದಲ್ಲಿ ಅಥವಾ ಕರ್ನಾಟಕದಲ್ಲಿ ಯಾವ ನಿಯಮ ಕಾಯ್ದೆ ಬಂತು, ಎಷ್ಟಲ್ಲಿ ಬಂತು ಅಂತ ಕೇಳಬಹುದು. ನೋಡಿದ್ರೆ ಅವಾಗ ಇದನ್ನ ಹಾಕ್ಬೋದು ನೀವು, ಜೊತೆಗೆ ಇದನ್ನು ಕೂಡ ಓಕೆ, ಯಾವ್ದು ಆಪ್ಷನ್ಸ್ ಇರುತ್ತೆ ನೋಡ್ಕೊಂಡು ಹಾಕ್ಬೇಕಾಗತ್ತೆ. ಸೊ ಹಾಗಾಗಿ ಇದು ಒಂದೊಂದು ಪಾಯಿಂಟ್ ಗಳು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಡೀಟೇಲ್ ತಿಳ್ಕೊಳಿದ್ರು ಮಿನಿಮಮ್ ನಾನು ಇಲ್ಲಿ ಏನು ಹೈಲೈಟ್ ಮಾಡಿರ್ತೇನೆ ಅದನ್ನ ಮಾತ್ರ ನೋಡ್ಕೊಳ್ಳಿ ಸ್ನೇಹಿತರೆ.
ಅದಾದ್ಮೇಲೆ ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ಮೈಸೂರು ಇದರಲ್ಲಿ 1926 ಮೈಸೂರು ಜಿಲ್ಲೆ ಮತ್ತು ಪಂಚಾಯತ್ ಕಾಯ್ದೆ ಅಂತಕ್ಕಂಥದ್ದು ಇತಿಹಾಸದಲ್ಲಿ ಪ್ರಮುಖ ಬೆಳವಣಿಗೆ ಆಗುತ್ತೆ. ಓಕೆ, ಮೈಸೂರು ಜಿಲ್ಲಾ ಮತ್ತು ಗ್ರಾಮ ಪಂಚಾಯತ್ ಆಕ್ಟ್ ಅಂತ 1926 ತಗೊಂಡ್ಬರ್ತೀವಿ. ಅಂದ್ರೆ ನಮ್ಮ ಭಾರತದಲ್ಲೂ ಕೂಡ ಬ್ರಿಟಿಷರು ಬೇರೆ ಬೇರೆ ಕಾಯ್ದೆ ಅಡಿಗಳಲ್ಲಿ ಒಂದೊಂದು ಪಾಯಿಂಟ್ಗಳು ಸೇರಿಸ್ತಾ ಹೋಗ್ತಾರೆ. ನಮ್ಮ ಮಾಂಟೆಗೋ ಚೆಲ್ಸ್ಫರ್ಡ್ ಆಗಿರ್ಬೋದು, ಬೇರೆ ಬೇರೆ ಕಾಯ್ದೆ ಅಡಿಗಳಲ್ಲಿ ಏನಾಗುತ್ತೆ ಸೇರಿಸ್ತಾ ಹೋಗ್ತಾರೆ. ಸೊ ಆ ಬೇಸಿಸ್ ಮೇಲೆ ನಾವು ಇನ್ನೊಂದು 1926 ಆಕ್ಟ್ ನ ತರ್ತೀವಿ. ಈ ಟೈಮಲ್ಲಿ 20 ದೇಶೀಯ ರಾಜ್ಯಗಳು ಇದನ್ನ ತರಬೇಕು, ಪಂಚಾಯತ್ ಸ್ಥಾಪನೆಗೆ ನಿಯಮಾವಳಿ ರೂಪಿಸ್ತವೆ. ಅದರಲ್ಲಿ ನಮ್ಮ ಮೈಸೂರು ರಾಜ್ಯ ಕೂಡ ಒಂದಾಗಿರುತ್ತೆ. ಈ ನಿಯಮ ತಂದಿರ್ತಕ್ಕಂಥದ್ದು ಯಾವುದು? ಮೈಸೂರು ಜಿಲ್ಲಾ ಮತ್ತು ಗ್ರಾಮ ಪಂಚಾಯತ್ ಆಕ್ಟ್ ಅಂತ. ಓಕೆ, ಕೇಳಬಹುದು ಎಕ್ಸಾಮ್ ಅಲ್ಲಿ, ಇದನ್ನು ಕೂಡ ವೆರಿ ಇಂಪಾರ್ಟೆಂಟ್. 1926 ಇದರಲ್ಲಿ ಪ್ರಥಮ ಬಾಗಿ ನೋಡಿ, 20 ವರ್ಷಕ್ಕಿಂತ ಮೇಲಿನ ಜನರಿಗೆ ಮತ ಚಲಾವಣೆ ಹಕ್ಕು ನೀಡಲಾಗುತ್ತೆ. ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಆಗುತ್ತೆ. ಹೇಳ್ಬೋದು, 20 ವರ್ಷಕ್ಕಿಂತ ಮೇಲಿನ ಜನರಿಗೆ ಮೊದಲ ಬಾರಿಗೆ ಮತ ಚಲಾವಣೆ ಹಕ್ಕು ನೀಡಲಾದ ಒಂದು ಆಕ್ಟ್ ಯಾವುದು ಮೈಸೂರಿನಲ್ಲಿ ಅಂತ ಕೇಳಿದ್ರೆ ಮೈಸೂರು ಜಿಲ್ಲಾ ಮತ್ತು ಗ್ರಾಮ ಪಂಚಾಯತ್ ಆಕ್ಟ್ ಆದ್ರೆ ಇಲ್ಲಿ ಏನ್ ಪ್ರಮುಖವಾದ ಅಂದ್ರೆ ಮಹಿಳೆಗೆ ಗ್ರಾಮ ಪಂಚಾಯತ್ ಚುನಾವಣೆ ಸ್ಪರ್ಧಿಸಲು ಅವಕಾಶ ನೀಡಲಿಲ್ಲ. ಅಂದ್ರೆ ಅವ್ರಿಗೆ ಮೀಸಲಾತಿ ಆಗಿರ್ಬೋದು, ಅವ್ರ ಸ್ಪರ್ಧೆ ಮಾಡಕ್ಕೆ ಅವಕಾಶ ಕೊಡ್ಲಿಲ್ಲ. ಅದು 1952 ತನಕನ ಕೂಡ ಸಿಗಲ್ಲ. ಆಮೇಲೆ ಅದು 1 by 1 ಸಿಗ್ತಾ ಹೋಗುತ್ತೆ. ಅದು ಮುಂದೆ ನೋಡೋಣ ನಾವು. ಇದು ನಮ್ಮ ಸ್ವತಂತ್ರ ಪೂರ್ವ ತಗೊಂಡ್ರೆ ಕರ್ನಾಟಕದಲ್ಲಿ ಪ್ರಮುಖವಾಗಿ ಯಾವ್ಯಾವ ಆಕ್ಟ್, ಈ ಒಂದು ಆಕ್ಟ್ ನೆನ್ಪಿಟ್ಕೋಬೇಕು. ಮೈಸೂರು ಜಿಲ್ಲಾ ಮತ್ತು ಗ್ರಾಮ ಪಂಚಾಯತ್ ಆಕ್ಟ್, ಮತ್ತೆ ಇಲ್ಲಿ ಬಂದಿರತಕ್ಕಂತ ನಮಗೆ ವಿಲೇಜ್ ಮೈಸೂರು ಪಂಚಾಯತ್ ನಿರಂತರ ಕಾಯ್ದೆ ಏನಿದೆ ಇದೊಂದು, ಮತ್ತೆ ಮಂಡಳಿ 1903 ಮೈಸೂರು ಸ್ಥಳೀಯ ಮಂಡಳಿ. ಈ 3 ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು? ನಮ್ಮ ಸ್ವತಂತ್ರ ಪೂರ್ವ ತಗೊಂಡ್ರೆ. ಸ್ವತಂತ್ರ ನಂತರದಲ್ಲೂ ಕೂಡ ವೆರಿ ಇಂಪಾರ್ಟೆಂಟ್ ವೆಂಕಟಪ್ಪ ಸಮಿತಿ, ಚಂದ್ರಶೇಖರಯ್ಯ ಸಮಿತಿ ಆಗಿರ್ಬೋದು, ಮತ್ತೆ ಮೈಸೂರು ಗ್ರಾಮ ಪಂಚಾಯತ್ ಸ್ಥಳೀಯ ಮಂಡಳಿ ಕಾಯ್ದೆ. ಈಗ ತರ ನೋಡಿದ್ವದು ಇಲ್ಲ. ಓಕೆ, ಇದು ಕೂಡ ವೆರಿ ಇಂಪಾರ್ಟೆಂಟ್. ಕೊಂಡಜ್ಜಿ ಬಸಪ್ಪ ಆಗಿರ್ಬೋದು. ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಇದು 1983. ಅಂದ್ರೆ ಇದು ನಮ್ಮ ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಬರೋದು. ಅಂದ್ರೆ 1993 ನಾಮ ಒಂದು ಕಾಯ್ದೆ ಬರಕ್ಕಿಂತ ಮುಂಚೆ ಏನೇನ ಆಯ್ತು ಅನ್ನೋದು ಸ್ವತಂತ್ರದ ನಂತರ. ಸೊ ಇದಿಷ್ಟು ಕೂಡ ಇವಾಗ ನಾವು ತಿಳ್ಕೊತಾ ಹೋಗೋಣ. ಫೈನ್. ಓಕೆ, ಯಾವ್ದೋ ಮಿಸ್ ಆಗಿ ಬಂತು, ನೋ ಇಶ್ಯೂಸ್. ಓಕೆ, 1947 ನಂತರ, ಸ್ವತಂತ್ರದ ನಂತರ ಏನಾಯ್ತು ಭಾರತ ಅಂದ್ರೆ ನಮ್ಮ ಎಸ್ಪೆಷಲಿ ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿ ಗ್ರಾಮ ಸ್ವರಾಜ್ ಅಂತಕ್ಕಂಥದ್ದನ್ನ ಮೊದಲು ನೋಡಿ, ನಿಮ್ ನೆನ್ಪಿರ್ಬೇಕು. ಕರ್ನಾಟಕ ಪಂಚಾಯತ್ ರಾಜ್ ಆಕ್ಟ್ ಅಂತ ಇದ್ದಿದ್ದು, ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ 1993 ಅಂತ ಇದ್ದಿದ್ದು. ಈ ಗ್ರಾಮ ಸ್ವರಾಜ್, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಆಕ್ಟ್ ಅಂತ 2015 ತಿದ್ದುಪಡಿ ನಾವು ಸೇರಿಸ್ತೀವಿ. 14 ರಮೇಶ್ ರಾವ್ ಸಮಿತಿ ಏನಿದೆ, ರಮೇಶ್ ಕುಮಾರ್ ಸಮಿತಿ ನಮ್ಮ ಕರ್ನಾಟಕದಲ್ಲಿ ಶಿಫಾರಸು ನಂತರ ನಮ್ಮ ಈ ಒಂದು ಹೆಡ್ಡಿಂಗ್ ನ ಚೇಂಜ್ ಮಾಡ್ತಾರೆ. ಅದು ಮುಂದೆ ಡಿಸ್ಕಸ್ ಮಾಡೋ ತಿದ್ದುಪಡಿಲಿ, ಇವಾಗ ಏನ್ ಡಿಸ್ಕಸ್ ಮಾಡೋದು ಬೇಡ. ಏನಕ್ಕೆ ಹೇಳ್ತೀನಿ ಅಂತಂದ್ರೆ, ಗ್ರಾಮ ಸ್ವರಾಜ್ ಅಂತಕ್ಕಂಥದ್ದು ಒಂದು ಕನಸು, ಗ್ರಾಮ ಸ್ವರಾಜ್ ಅಂತಕ್ಕಂಥದ್ದೇ ಇಟ್ಕೊಂಡಿದ್ದು ಗಾಂಧೀಜಿಯವರು. ಅದ್ ನನ್ಸ್ ಮಾಡೋಣ ಅಂತೇಳಿ ಇದರ ಹೆಡ್ಡಿಂಗ್ ಚೇಂಜ್ ಮಾಡ್ತೀವಿ. ಇದ್ರ ಬಗ್ಗೆ ಮುಂದೆ ಡಿಸ್ಕಸ್ ಮಾಡಿ. ಫೈನ್ ಸರ್. ಸೊ ಸ್ವತಂತ್ರ ನಂತರ ನಮ್ಮ ರಾಜ್ಯಗಳ ವಿಂಗಡಣೆ ಏನಾಗಿತ್ತು, ನಮ್ದು ಮೈಸೂರು ರಾಜ್ಯ ಸಂಸ್ಥಾನ ಭಾಗ ಬಿ ವರ್ಗದ ಅಡಿಯಲ್ಲಿ ಬರ್ತಾ ಇತ್ತು. ಸೊ ಇದ್ರ ನಂತರ ಯಾವ ಸಮಿತಿಗಳು ಬಂದ್ವು ಅದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ 1949 ನಮ್ಗೆ ವೆಂಕಟಪ್ಪ ಸಮಿತಿ ಬರುತ್ತೆ. ಸೊ ವೆಂಕಟಪ್ಪ ಸಮಿತಿ ಅಂದ್ರೆ ವೆಂಕಟಪ್ಪನವರ ಅಧ್ಯಕ್ಷತೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮೈಸೂರು ಸಂಸ್ಥಾನ ಇದನ್ನ ಮಾಡುತ್ತೆ, ಸಮಿತಿನ ಮಾಡುತ್ತೆ ಬೇಕು ಅಂತ ಹೇಳಿ. ಸೊ ಈ ಸಮಿತಿ 2 ಶ್ರೇಣಿಯ ವ್ಯವಸ್ಥೆಯನ್ನ ಗ್ರಾಮ ಪಂಚಾಯತಿಗಳಿಗೆ ಶಿಫಾರಸು ಮಾಡುತ್ತೆ. ವೆರಿ ಇಂಪಾರ್ಟೆಂಟ್ ಇದು. ವೆಂಕಟಪ್ಪ ಸಮಿತಿ ನಿಮಗೆ ಕೇಳಬಹುದು 2 ಶ್ರೇಣಿಯ ವ್ಯವಸ್ಥೆ ನೆನ್ಪಿಟ್ಕೊ. ಯಾವ್ದು? ಅದು ಒಂದು ಸ್ಥಳೀಯ ಮಟ್ಟದ್ದು ಮತ್ತೆ ಜಿಲ್ಲಾ ಮಟ್ಟ. ಅಂದ್ರೆ ತಾಲೂಕು ಮಟ್ಟದ ಬೇಕಾಗಿಲ್ಲ. ತಾಲೂಕಲ್ಲಿ ಏನಿರ್ಬೇಕು ಅಂದ್ರೆ ಒಂದು ಕೌನ್ಸಿಲ್ ತರ ಇಟ್ಕೊಂಬೋಣ. ಅದೊಂದು ಸಮನ್ವಯ ಸಮಿತಿ ಅಂದ್ರೆ ಕೋಆರ್ಡಿನೇಷನ್ ಮಾಡಕ್ಕೆ ಇಟ್ಕೊಂಬೋಣ. ಮೇನ್ ಒಂದು ಸ್ಥಳೀಯ ಮಟ್ಟದ್ದು ಅಂದ್ರೆ ಗ್ರಾಮ ಮಟ್ಟದಲ್ಲಿ ಮತ್ತೆ ಜಿಲ್ಲಾ ಮಟ್ಟದಲ್ಲಿ 2 ಸಮಿತಿಗಳು ಇದ್ರೆ ಸಾಕು. ಮತ್ತೆ ಅದರ ಅಧಿಕಾರಾವಧಿ 4 ವರ್ಷ ನಿಗದಿಯಾಗಿರಬೇಕು. ಸೊ ಕೇಳಬಹುದು ಎಕ್ಸಾಮ್ ಅಲ್ಲಿ, ಕೆಳಗಿನವುಗಳಲ್ಲಿ ನಿಮ್ಗೆ ಯಾವುದು ವೆಂಕಟಪ್ಪ ಸಮಿತಿಯ ಶಿಫಾರಸುಗಳು ಅಂತ ಹಾಕ್ತಾನೆ. ಓಕೆ, ಈ ಪಾಯಿಂಟ್ ಹಾಕ್ಬೋದು. ಪಂಚಾಯತಿಗಳ ಅಧಿಕಾರ 4 ವರ್ಷ, ಪಂಚಾಯತಿ ಸದಸ್ಯರಾಗಲು ಕನಿಷ್ಠ 25 ವರ್ಷ ಬೇಕು. ಓಕೆ, ಎಲ್ಲ ಹಾಕ್ಬಿಟ್ಟು ಮೇಲಿನ ಎಲ್ಲವೂ ಅಂತ ಕೊಡ್ಬೋದು ಒಂದು ಆಪ್ಷನ್, ಅಥವಾ 2 ಆಪ್ಷನ್ ಕೊಟ್ಟು ಎ ಮತ್ತು ಬಿ ಮತ್ತು ಸಿ ಹಿಂಗೆ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಓಕೆ, ಅರ್ಥ ಆಗ್ತಿದೆಯಲ್ಲ? ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಸರ್. ಸೊ ಹಾಗಾಗಿ ಈ ವೆಂಕಟಪ್ಪ ಸಮಿತಿಯ ಆಧಾರದ ಮೇಲೆ ಏನ್ ಹೇಳಿದ್ರು, ಇವ್ರು 2 ರೀತಿಯ ಸಮಿತಿ ಬೇಕು ಅಂತ ಹೇಳ್ತಾರೆ, 4 ವರ್ಷ ಅವಧಿ ಇರಬೇಕು ಅಂತ ಹೇಳ್ತಾರೆ, ಪಂಚಾಯತ್ ಸದಸ್ಯರಾಗಿ 25 ವರ್ಷ ವಯಸ್ಸಾಗಿರ್ಬೇಕು ಅಂತ ಹೇಳ್ತಾರೆ. ಸೊ ಈ ಬೇಸಿಸ್ ಮೇಲೆ 1950 ನಾವೇನ್ ಮಾಡ್ತೀವಿ, ಮೈಸೂರು ಗ್ರಾಮ ಪಂಚಾಯತ್ ಜಿಲ್ಲಾ ಮಂಡಳಿ ಡಿಸ್ಟ್ರಿಕ್ಟ್ ಬೋರ್ಡ್ ಆಕ್ಟ್ ಅನ್ನು ತರ್ತೀವಿ. ನೋಡಿ, ಇದೆಲ್ಲ ಡಿಸ್ಟ್ರಿಕ್ಟ್ ಬೋರ್ಡ್ಗಳು ಅಂದ್ರೆ ಡೆವಲಪ್ಮೆಂಟ್ ಕೌನ್ಸಿಲ್, ಅವಾಗೆಲ್ಲ ಹಂಗೆ ಇರ್ತಿದ್ದು. ಏನಕ್ಕೆ ಅಂತಂದ್ರೆ, ಏನಕ್ಕೆ ನಾವು ಸಂವಿಧಾನ ಸ್ಥಾನಮಾನ ಕೊಟ್ವಿ? 73ನೇ ತಿದ್ದುಪಡಿ ನಮ್ಮ ಸಂವಿಧಾನಕ್ಕೆ ತಂದು ಮತ್ತೆ 74ನೇ ತಿದ್ದುಪಡಿ ತಂದು ಏನಕ್ಕೆ ಕೊಟ್ವಿ ಅಂದ್ರೆ, ಹಿಂಗೆ
ಒಂದು ಯೂನಿಫಾರ್ಮಿಟಿ ಇರಲಿಲ್ಲ ಎಲ್ಲ ರಾಜ್ಯಗಳಲ್ಲೂ, ಮತ್ತು ಇದನ್ನ ಯಾವಾಗ ಬೇಕು ಅವಾಗ ಚೇಂಜ್ ಮಾಡ್ತಾ ಇರೋದು, ತೆಗಿತಾ ಇದ್ರು, ಅವ್ರಿಗೆ ಬೇಕಾದಂಗ್ ಮಾಡ್ತಾ ಇದ್ರು ರಾಜ್ಯಗಳಲ್ಲಿ. ಸೊ ಒಂದು ಯೂನಿಫಾರ್ಮಿಟಿ ಇರಲಿಲ್ಲ, ಮತ್ತೆ ಅದಕ್ಕೊಂದು ಸಾಂವಿಧಾನಿಕ ಸ್ಥಾನಮಾನ ಕೊಡಬೇಕು. ಅಂದ್ರೆ ಅದನ್ನ ಸುಮ್ಮನೆ ತೆಗಿಯಕ್ಕಾಗಲ್ಲ ನೀವು ಸಾಂವಿಧಾನಿಕ ಸ್ಥಾನಮಾನ ಕೊಟ್ಟಾಗ. ಸೊ ಹಾಗಾಗಿನೇ ಮುಂದೆ ಅದಕ್ಕೆ ಬರೋದು. ಸೊ ಹಾಗಾಗಿ ನೋಡ್ತಾ ಬನ್ನಿ ಹೆಂಗ್ ಚೇಂಜ್ ಆಗ್ತಾ ಹೋಗುತ್ತೆ ಅಂತ. ಇದು ಆಗ್ಬಾರ್ದು ಅಂತಕ್ಕಂಥದ್ದು ಉದ್ದೇಶದಿಂದನೇ ನಾವು 73 ಮತ್ತೆ 74 ತಿದ್ದುಪಡಿ ಮಾಡಿರ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಲ್ಲ? ಸೊ ಇದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಚಂದ್ರಶೇಖರ ಸಮಿತಿ ಬರುತ್ತೆ. ಚಂದ್ರಶೇಖರ ಸಮಿತಿ ಸ್ಥಳೀಯ ಸರ್ಕಾರ ಬಲಪಡಿಸುವ ಉದ್ದೇಶದಿಂದ ಲೋಕಲ್ ಬೋರ್ಡ್ ವಿಚಾರಣೆ ಸಮಿತಿಯನ್ನು ರಚಿಸಿದ. ಲೋಕಲ್ ಬೋರ್ಡ್ ಆಫ್ ಎನ್ಕ್ವೈರಿ ಅಂತಾನೆ ಕೊಡ್ತೇವೆ. ಲೋಕಲ್ ಬೋರ್ಡ್ ಎನ್ಕ್ವೈರಿ ಕನ್ನಡದಲ್ಲಿ ಬರೋದಾದ್ರೆ ಎನ್ಕ್ವೈರಿ ಅಂತೇನ ಬರೀಬಹುದು. ಓಕೆ, ಇದನ್ನ ಹಂಗ್ ಕರಿತಿದ್ವಿ ಮೊದಲು ಚಂದ್ರಶೇಖರ ಸಮಿತಿನ. ಇದು ಒಂದಷ್ಟು ವರದಿ ಕೊಡುತ್ತೆ. ಇಲ್ಲಿ 3 ಮಟ್ಟದ ವ್ಯವಸ್ಥೆಯನ್ನು ಸೂಚಿಸುತ್ತೆ ನೋಡಿ, ವೆರಿ ಇಂಪಾರ್ಟೆಂಟ್. ಆದ್ರೆ ಇದು ನಾವು ಜಾರಿಗೆ ಬರಲಿಲ್ಲ, ಅದು ಬೇರೆ ವಿಚಾರ. ಸೊ 3 ಮಟ್ಟದ ವ್ಯವಸ್ಥೆಯನ್ನ ತಿಳಿಸುತ್ತೆ. ತಹಶೀಲ್ದಾರ್ ತಾಲೂಕು ಮಂಡಳಿ ಕಾರ್ಯದರ್ಶಿ ಮತ್ತು ಮುಖ್ಯ ಕಾರ್ಯದರ್ಶಿ ಅಧಿಕಾರಿ ಆಗಿರಬೇಕು. ನೋಡಿ, ಚುನಾವಣೆಯಲ್ಲಿ ಪರಿಶಿಷ್ಟ ಜಾತಿಗೆ ಮೀಸಲಾತಿ ನೀಡುವುದು ಎಕ್ಸಾಮ್ ಅಲ್ಲಿ ಕೇಳಬಹುದು. ಈ ಪಾಯಿಂಟ್ಸ್ ನ ಕೇಳಬಹುದು. ಚಂದ್ರಶೇಖರ ಸಮಿತಿಯ ಶಿಫಾರಸಿನ ಮೇರೆಗೆ ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಕರ್ನಾಟಕದಲ್ಲಿ ಹಿಂಗ್ ಕೇಳ್ಬೋದು, ಕರ್ನಾಟಕದಲ್ಲಿ ಯಾವ ಸಮಿತಿ ಪರಿಶಿಷ್ಟ ಜಾತಿಗೆ ಮೀಸಲಾತಿ ನೀಡೋಕೆ ಹೇಳ್ತು ಅಂತ ಕೇಳ್ಬೋದು. ಮುಂದೆ ನಾನು ಹೇಳ್ತೀನಿ, ಭಾರತದಲ್ಲಿ ಫಸ್ಟ್ SC ST ಮೀಸಲಾತಿ ಕೊಡ್ಬೇಕು ಅಂತ ಹೇಳಿದ್ದು ನಮ್ಮ ಇಂಡಿಯಾ ಅಂತ ತಗೊಂಡಾಗ ಯಾವ ಸಮಿತಿ, ಮತ್ತೆ ಮಹಿಳೆಯರಿಗೆ ಮೀಸಲಾತಿ ಕೊಡ್ಬೇಕು ಅಂತ ಹೇಳಿದ್ದು ಯಾವ ಸಮಿತಿ, ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಕೊನೆಯ ತನಕ ದಯವಿಟ್ಟು ವಿಡಿಯೋ ನೋಡಿ ಸ್ನೇಹಿತರೆ, ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಕ್ವಶನ್ಸ್. ಓಕೆ, ಕರ್ನಾಟಕದಲ್ಲಿ ನೋಡೋದಾದ್ರೆ ಚಂದ್ರಶೇಖರ ಸಮಿತಿ ಈ ಪರಿಶಿಷ್ಟ ಜಾತಿಗೆ ಮೀಸಲಾತಿ ಕೊಡಬೇಕು ಅಂತ ಹೇಳ್ತಕ್ಕಂಥದ್ದು. ಫೈನ್ ಸರ್. ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ನಾನು ನಿಮ್ಗೆ ಹೇಳಿದ್ನಲ್ಲ, ನಮ್ಮ ಈ ಬಲವಂತರಾಯ್ ಮೆಹ್ತಾ ಮತ್ತೆ ಇಲ್ಲಿರ್ತಕ್ಕಂಥ ವೆಂಕಟಪ್ಪ ಸಮಿತಿ 1949, ಅದಕ್ಕೆ ನೋಡಿ 1952 ಕಾಯ್ದೆ ಅಲ್ವಾ. ಸೊ ಇದನ್ನೆಲ್ಲ ಇಟ್ಕೊಂಡು ಏನ್ ಮಾಡ್ತೀವಿ ನಾವು, ಮೈಸೂರು ಗ್ರಾಮ ಪಂಚಾಯತ್ ಮತ್ತು ಸ್ಥಳೀಯ ಮಂಡಳಿಗಳ ಕಾಯ್ದೆ 1959 ತರ್ತೀವಿ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಕಾಯ್ದೆ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾಯ್ದೆ. ಓಕೆ, ನಾವು ಕೊಂಡಜ್ಜಿ ಬಸಪ್ಪ ಒಂದು ಸಮಿತಿನ ಮಾಡ್ತೀವಿ, ಕಮಿಟಿನ, ಅದಕ್ಕಿಂತ ಮುಂಚೆ ತಂದಿರ್ತಕ್ಕಂಥದ್ದು. ಬಲವಂತರಾಯ್ ಮೆಹ್ತಾ ಸಮಿತಿ ವರದಿ ತುಂಬಾ 1957 ಅಲ್ವಾ ಅದು ಆಗೋದು. ಮುಂದೆ ಅದ್ರ ಬಗ್ಗೆನೂ ಹೇಳ್ತೇನೆ, ಇದೇ ವಿಡಿಯೋದಲ್ಲಿ ಮುಂದೆ ತಿಳ್ಕೊಳ್ಳೋಣ ಬಲವಂತರಾಯ್ ಮೆಹ್ತಾ ಸಮಿತಿ ಬಗ್ಗೆ ನಾವು. ಸೊ ಆ ಸಮಿತಿಯ ಒಂದು ಶಿಫಾರಸುಗಳ ಮೇರೆಗೆ ಓಕೆ, ಸೊ ಏನ್ ಮಾಡ್ತು, ಮೈಸೂರು ಗ್ರಾಮ ಪಂಚಾಯತ್ ಮತ್ತು ಸ್ಥಳೀಯ ಮಂಡಳಿ ಕಾಯ್ದೆ 1959 ಜಾರಿಗೆ ತರಲಾಗುತ್ತೆ. ಇದರಲ್ಲಿ 3 ಹಂತದ ವ್ಯವಸ್ಥೆಯನ್ನ ಅಳವಡಿಸಿಕೊಳ್ಳಲಾಗುತ್ತೆ. ಜಿಲ್ಲಾ ಮಟ್ಟದ, ಗ್ರಾಮ ಮತ್ತು ತಾಲೂಕಿನ ಮಟ್ಟದಲ್ಲಿ. 1500 10,000 ಜನಸಂಖ್ಯೆ ಗ್ರಾಮಗಳ ನೇರವಾಗಿ ಚುನಾಯಿತಿ ಒಂದು ಗ್ರಾಮ ಪಂಚಾಯತ್, ಇದರಂತೆ ಪ್ರತಿ ಗ್ರಾಮ ಅಥವಾ ಹಳ್ಳಿಗಳ ಗುಂಪುಗಳು ಕೂಡ ರಚನೆ ಆಗುತ್ತೆ. ತಾಲೂಕು ಅಭಿವೃದ್ಧಿ ಮಂಡಳಿಗೆ 15ರಿಂದ 19ರವರೆಗೆ ನೇರವಾಗಿ ಆಯ್ಕೆಯಾಗುವವರು ಕೂಡ ಆಗುತ್ತೆ. ಅಂದ್ರೆ ಇದು ತುಂಬಾ ಡೀಟೇಲ್ ಬೇಕಾಗಿಲ್ಲ. ಈ ಕಾಯ್ದೆಯಲ್ಲಿ ಏನ್ ಮಾಡಿದ್ವು ಅನ್ನೋದು ಬೇಕಾಗುತ್ತೆ. 3 ಹಂತದ ಒಂದು ವ್ಯವಸ್ಥೆ ಮಾಡ್ಕೊಂಡು ಅನ್ನೋದು ಬೇಕಾಗುತ್ತೆ ನಿಮ್ಗೆ. ಮತ್ತೆ ಈ ಕಾಯ್ದೆ ಅಡಿಯಲ್ಲಿ ನಮ್ಗೇನಾಗುತ್ತೆ, ಪಟ್ಟಣ ಪಂಚಾಯತ್, ಜಿಲ್ಲಾ ಪಂಚಾಯತ್, ಓಕೆ, ತಾಲೂಕು ಪಂಚಾಯತ್ ಎಷ್ಟೆಷ್ಟಿತ್ತು ಅಂತ ಏನ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಲ್ಲ. ಸೊ ಇದನ್ನೆಲ್ಲ ರಚನೆ ಮಾಡ್ಕೊಳಕ್ಕಾಗತ್ತೆ. ಓಕೆ, ಇವೆಲ್ಲ ಆದ್ಮೇಲೆ ನಮ್ಗೆ ಏನಾಗುತ್ತೆ, ಇಲ್ಲಿ ನೋಡಿ, ಈ ಹೊಸ ಕಾನೂನನ್ನು ಪಂಚಾಯತ್ ರಾಜ್ ಬಲಪಡಿಸುವ ಸುಧಾರಿತ ಒಂದು ಪ್ರಯತ್ನವಾಗಿತ್ತು. ಆದರೆ ಈ ಕಾಯ್ದೆಯು ಅದರದೇ ಆದ ಸ್ವಂತ ದೋಷಗಳನ್ನು ಹೊಂದಿತ್ತು. ಇದರಲ್ಲಿ ಸ್ಥಳೀಯ ಸಂಸ್ಥೆಗಳ ಆರ್ಥಿಕ ಸ್ವಾಯತ್ತತೆಗೆ ಅವಕಾಶ ಇರಲಿಲ್ಲ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಈ ಮೈಸೂರು ಗ್ರಾಮ ಪಂಚಾಯತ್ ಮತ್ತು ಸ್ಥಳೀಯ ಮಂಡಳಿಗಳ ಕಾಯ್ದೆ, ಅಗೇನ್ ಈ ಮಂಡಳಿಗಳ ಕಾಯ್ದೆಯಲ್ಲಿ ಏನಾಗಿತ್ತು, ಯಾವಾಗ ಸರ್ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಯಾವಾಗ ಅದರದೇ ಆದ ಒಂದು ಹಣಕಾಸು ವ್ಯವಸ್ಥೆ ಇದ್ದಾಗ ಮಾತ್ರ ಸಕ್ಸಸ್ಫುಲ್ ಆಗಕ್ಕೆ ಸಾಧ್ಯ ಅಲ್ವಾ. ಹಾಗಾಗಿ ಇಲ್ಲಿ ಆಗ್ಲಿಲ್ಲ. ಇನ್ನು ಕೊಂಡಜ್ಜಿ ಬಸಪ್ಪ ನಾವ್ ಏನೇನು ವೈಫಲ್ಯಗಳು ನೋಡ್ತೀವಿ ಹಿಂದೆ ಆಗಿರ್ತಕ್ಕಂಥ ವೆಂಕಟಪ್ಪ ಸಮಿತಿ ಆಗಿರ್ಬೋದು, ಓಕೆ, ಈ 1959 ಆಕ್ಟ್ ಆಗಿರ್ಬೋದು, ಚಂದ್ರಶೇಖರ್ ಸಮಿತಿ ಆಗಿರ್ಬೋದು, ಓಕೆ, ಇವೆಲ್ಲ ಒಂದು ವೈಫಲ್ಯಗಳ ಆಧಾರದ ಮೇಲೆ ಹೊಸ ಕಮಿಟಿಯನ್ನ ಕೊಂಡಜ್ಜಿ ಬಸಪ್ಪ ಅವರ ಅಧ್ಯಕ್ಷತೆಯಲ್ಲಿ ಮಾಡ್ತೀವಿ. ಸೊ ಈ ಒಂದು ಸಮಿತಿ ಏನೇನ್ ಶಿಫಾರಸು ಮಾಡುತ್ತು ಅಂತಂದ್ರೆ, ನಮ್ಮ ಜಿಲ್ಲಾ ಪರಿಷತ್ ಏನಿದೆ 3 ಹಂತದ ವ್ಯವಸ್ಥೆಗೆ, ಅದಕ್ಕೆ ಸರ್ಕಾರಿ ಅಧಿಕಾರಿ ಹೊರತಾದ ಅಧ್ಯಕ್ಷ ಬೇಕಾಗುತ್ತೆ, ಅಂದ್ರೆ ಚುನಾಯಿತ ಅಧ್ಯಕ್ಷ ಬೇಕಾಗುತ್ತೆ ಅಂತ ಹೇಳುತ್ತೆ. ಮತ್ತೆ ಜಿಲ್ಲಾ ಪಂಚಾಯತ್ಗೆ ಹೆಚ್ಚಿನ ಅಧಿಕಾರ ಕೊಡಬೇಕು. ವಿಕೇಂದ್ರೀಕರಣದ ಅಭಿವೃದ್ಧಿ ಮಂಡಳಿಗಳನ್ನ ಸ್ಥಾಪನೆ ಮಾಡಬೇಕು. ಅಂದ್ರೆ ವಿಕೇಂದ್ರೀಕರಣ ಮಂಡಳಿಗಳು ಅಂತಂದ್ರೆ ತಾಲೂಕು ಮಂಡಳಿಗಳು ಮತ್ತೆ ಗ್ರಾಮ ಮಂಡಳಿಗಳನ್ನ ಸ್ಥಾಪನೆ ಮಾಡ್ಬೇಕಾಗತ್ತೆ. ತಾಲೂಕಿಗೆ ಹೆಚ್ಚಿನ ಅಧಿಕಾರ ಒದಗಿಸ್ಬೇಕು ಅಂತ ಈ ಕೊಂಡಜ್ಜಿ ಬಸಪ್ಪ ಸಮಿತಿ ಹೇಳುತ್ತೆ. ಓಕೆ, ಮತ್ತೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ಏನು ಅಂದ್ರೆ, ಸಂಸದರು ಮತ್ತೆ ಶಾಸಕರನ್ನು ಈ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತ ಹೊರಗಿಡಬೇಕು ಅವ್ರನ್ನ.
ಅದು ಇದು ಒಂದು ಹೇಳ್ತಕ್ಕಂಥದ್ದು. ಸೊ ಈ ಶಿಫಾರಸುಗಳು ಏನಾಗುತ್ತೆ, ಮೈಸೂರು ಪಂಚಾಯತ್ ರಾಜ್ ಬಿಲ್ 1964 ಎಂಬ ಬಿಲ್ ನ ರಚಿಸಲಾಗುತ್ತೆ. ಆದ್ರೆ ಮಸೂದೆಯು ರಾಜಕೀಯ ಒತ್ತಡದ ಕಾರಣದಿಂದ ಮಂಜೂರಾಗಲ್ಲ. ನೋಡಿ ಏನಕ್ಕೆ ಒತ್ತಡ ಅಂದ್ರೆ ಸಂಸದರನ್ನ ಶಾಸಕರನ್ನ ಹೊರಗಿಡಬೇಕು ಅಂತ ಹೇಳುತ್ತಲ್ಲ. ಮತ್ತೆ ತಾಲೂಕಿಗೆ ಹೆಚ್ಚಿನ ಅಧಿಕಾರ ಕೊಡಬೇಕು, ವಿಕೇಂದ್ರೀಕರಣ ಮಂಡಿಗಳನ್ನ ಸ್ಥಾಪನೆ ಮಾಡಬೇಕು, ಮತ್ತೆ ಇಲ್ಲಿ ಅಧ್ಯಕ್ಷನ ಒಬ್ಬ ಚುನಾಯಿತನ ಅಂದ್ರೆ ಸರ್ಕಾರಿ ಅಧಿಕಾರಿ ಬಿಟ್ಟು ಬೇರೆಯವ್ರನ್ನ ಮಾಡಬೇಕು. ಸೊ ಇದನ್ನೆಲ್ಲ ಇದರಿಂದ ಏನಾಗುತ್ತೆ, ಈ ಬಿಲ್ಲು ಪಾಸ್ ಆಗಲ್ಲ. ಓಕೆ, ಕೊಂಡಜ್ಜಿ ಬಸಪ್ಪ ಸಮಿತಿ. ಅದಾದ್ಮೇಲೆ ವೆರಿ ಇಂಪಾರ್ಟೆಂಟ್ ಕರ್ನಾಟಕದಲ್ಲಿ ಆಗ್ತಕ್ಕಂಥದ್ದು 1983, ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಇದರ ಬಗ್ಗೆ ಕೇಳುವಂತ ಚಾನ್ಸಸ್ ಜಾಸ್ತಿ ಇದೆ. ಕರ್ನಾಟಕ ಜಿಲ್ಲಾ ಪರಿಷತ್ ತಾಲೂಕು ಪಂಚಾಯತ್ ಸಮಿತಿ ಮಂಡಲ್ ಪಂಚಾಯತ್ ಮತ್ತು ನ್ಯಾಯ ಪಂಚಾಯತ್ ಕಾಯ್ದೆ ಅಂತ. ಇದು ರಾಮಕೃಷ್ಣ ಹೆಗಡೆ ಅವರು ತರ್ತಕ್ಕಂಥ ಒಂದು ಇದು. ಅಂದ್ರೆ ಇದೊಂದು ಹೊಸ ಯುಗ ಅಂತಾನೆ ಕರಿತೀವಿ ಪಂಚಾಯತ್ ರಾಜ್ ವ್ಯವಸ್ಥೆ, ಎಸ್ಪೆಷಲಿ ಕರ್ನಾಟಕದಲ್ಲಿ. ಅದಕ್ಕೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಮೋಸ್ಟ್ ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್ ಇದೆ. ಓಕೆ, ನಮ್ಮ 1959 ಮೈಸೂರು ಗ್ರಾಮ ಪಂಚಾಯತ್ ಕಾಯ್ದೆ ಬಿಟ್ರೆ ಈ ಕರ್ನಾಟಕ ಜಿಲ್ಲಾ ಪರಿಷತ್ ಮತ್ತೆ ಮಂಡಲ್ ಪಂಚಾಯತ್ ಮತ್ತೆ ನ್ಯಾಯ ಪಂಚಾಯತ್ ಕಾಯ್ದೆ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಮೊದಲ ಬಾರಿಗೆ ಕಾಂಗ್ರೆಸ್ ಪಕ್ಷ ಹೋಗಿ ಜನತಾ ಸರ್ಕಾರ ಬರ್ತಕ್ಕಂಥದ್ದು ಆ ಟೈಮಲ್ಲಿ. ಕರ್ನಾಟಕದಲ್ಲಿ ಕೂಡ ಜನತಾ ಸರ್ಕಾರ ಬರುತ್ತೆ. ಸೊ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಆ ಟೈಮಲ್ಲಿ. ಸೊ ಈಗ ಪಂಚಾಯತ್ ರಾಜ್ನ ಅಳವಡಿಸ್ಕೊಳ್ಳೋಕೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟೈಮ್ ಪೀರಿಯಡ್ ಅಂತ ಹೇಳಿ ಆ ಟೈಮಲ್ಲಿ ಅಶೋಕ್ ಮೆಹ್ತಾ ಸಮಿತಿ ಶಿಫಾರಸು ಮಾದರಿಯಲ್ಲಿ ಜನತಾ ಸರ್ಕಾರ ಒಂದು ಮಸೂದೆ ತಯಾರಿ ಮಾಡುತ್ತೆ. 1983 ರಾಜ್ಯ ವಿಧಾನಸಭೆಯಲ್ಲಿ ಜನತಾ ಸರ್ಕಾರ ಕರ್ನಾಟಕ ಜಿಲ್ಲಾ ಪರಿಷತ್ ತಾಲೂಕು ಪಂಚಾಯತ್ ಮಂಡಲ್ ಪಂಚಾಯತ್ ನ್ಯಾಯ ಪಂಚಾಯತ್ ಕಾಯ್ದೆ 1983 ಅಂತಕ್ಕಂಥದ್ದನ್ನ ಮಂಡಿಸುತ್ತೆ. ಅದು 80 ಪಾಸ್ ಆಗುತ್ತೆ. ಆಮೇಲೆ ರಾಷ್ಟ್ರಪತಿಗಳ ಒಪ್ಪಿಗೆಗೂ ಹೋಗುತ್ತೆ ರಾಜ್ಯಪಾಲರ ಮುಖಾಂತರ. 1985 10ನೇ ದಿನ ಅದಕ್ಕೆ ಏನಾಗುತ್ತೆ, 83 ಆಗಿರುತ್ತೆ, ಸ್ಟಾರ್ಟ್ ಆಗಿರುತ್ತೆ, 85ರಲ್ಲಿ ಅಪ್ರೂವ್ ಕೂಡ ಸಿಗುತ್ತೆ. ಸೊ ಇದರ ಉದ್ದೇಶ ಅಧಿಕಾರದ ಮತ್ತು ಕಾರ್ಯಗಳ ವಿಕೇಂದ್ರೀಕರಣ ಕಲ್ಪಿಸ್ತಕ್ಕಂಥದ್ದು ಆಗಿರುತ್ತೆ. ಅರ್ಥ ಆಯ್ತಿದ್ರ? ಇದರ ಉದ್ದೇಶ ಏನಂದ್ರೆ ನಮ್ಮ ಅಧಿಕಾರ ವಿಕೇಂದ್ರೀಕರಣ ಮಾಡಬೇಕು. ಓಕೆ, ಮತ್ತೆ ಪ್ರಜಾಸತ್ತಾತ್ಮಕ ಸಂಸ್ಥೆಗಳ ಅಭಿವೃದ್ಧಿಯನ್ನು ಪರಿಸರದ ಉದ್ದೇಶಕ್ಕಾಗಿ ಸ್ಥಳೀಯ ಸಂಸ್ಥೆಗಳ ಮತ್ತು ಸರ್ಕಾರಿ ಯೋಜನೆಗಳಲ್ಲಿ ಜನರ ಭಾಗವಹಿಸುವಿಕೆ, ಹೆಚ್ಚಿನ ಭದ್ರತೆ, ಇದು ಇವುಗಳ ಗುರಿಗಳಾಗಿತ್ತು. ಅಂದ್ರೆ ಜನರಿಗೆ ಅಧಿಕಾರ ಕೊಡಬೇಕು. ನೋಡಿ, ಇದು ಮೇನ್ ಒಂದು ಮೇನ್ ಗಲ್ಲು. ಆದ್ರೆ ಇಲ್ಲಿ ನೋಡ್ತಾ ಬನ್ನಿ, ಇಲ್ಲಿ ಪದೇ ಪದೇ ಚೇಂಜ್ ಆಗ್ತಾ ಇರತ್ತೆ. ಈ ಕಾರಣದಿಂದನೇ ನಮ್ಮ LM ಸಿಂಘ್ವಿ ಏನ್ ಬರ್ತಾರೆ ಮುಂದೆ, LM ಸಿಂಘ್ವಿ. ಓಕೆ, LM ಸಿಂಘ್ವಿ ಮತ್ತೆ ಇವನ್ ಗಾಡ್ಗಿಲ್ಲು ಅಷ್ಟೇ, ತುಂಗಣ್ಣು ಅಷ್ಟೇ, ಅವರು ಏನ್ ಮಾಡ್ತಾರೆ, ಸಾಂವಿಧಾನಿಕ ಸ್ಥಾನಮಾನ ಕೊಡಿ. ಅವಾಗ ಈ ತರ ಆಗಲ್ಲ. ಓವರ್ ಆಲ್ ಇಂಡಿಯಾದಲ್ಲಿ ಒಂದೇ ರೀತಿ. ಯಾಕಂದ್ರೆ ಈ ಒಂದೊಂದ್ ಕಡೆ 2 ಟೈರ್ ಸಿಸ್ಟಮ್, 3 ಹಂತದ ವ್ಯವಸ್ಥೆ, ಒಂದ್ ಕಡೆ 2 ಹಂತದ ವ್ಯವಸ್ಥೆ, ಒಂದ್ ಕಡೆ ಇವತ್ ಮಾಡಿರ್ತಾರೆ, ಅವ್ರ ರಾಜಕೀಯತಾಸಕ್ತಿಗೆ ತಕ್ಕಂತವ್ರು ಚೇಂಜ್ ಮಾಡ್ತಾರೆ. ಇವೆಲ್ಲ ಆಗ್ತಾ ಇರತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಇದು ಫಸ್ಟ್ ಟೈಮ್ ಏನಾಗುತ್ತೆ, ನಮ್ಮ ಭಾರತ ರಾಷ್ಟ್ರಪತಿಗಳ ಅಂಗೀಕಾರ ಕೂಡ ಇದಕ್ಕೆ ಸಿಕ್ಬಿಡುತ್ತೆ. ಇದರಿಂದ ವಿಕೇಂದ್ರೀಕರಣ ಕಲಿಸೋದಕ್ಕೆ ನಮ್ಗೆ ಈಸಿ ಆಗ್ತಾ ಹೋಗುತ್ತೆ. ಇದು ಪ್ರತಿ ಜಿಲ್ಲೆಗೆ ಜಿಲ್ಲಾ ಪರಿಷತ್ ಸ್ಥಾಪನೆ ಮಾಡಬೇಕು. ಓಕೆ, ಮತ್ತೆ ಅವರ ನೇರ ಚುನಾವಣೆ ಮೂಲಕ ಆರಿಸ್ಬೇಕು. ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಮಾಡೋ ಸಂಪೂರ್ಣ ಜವಾಬ್ದಾರಿ ಅದಕ್ಕೆ ವಹಿಸ್ಬೇಕು. ನೋಡಿದ್ರೆ ಅದಕ್ಕೆ ಇದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ದು. ಸೊ ನಮ್ಮ 1993 ಏನಿದೆ ಕರ್ನಾಟಕದ್ದು, ಅದಕ್ಕಿಂತ ಮುಂಚೆ 1983 ಬಂದಿರತಕ್ಕಂಥದ್ದು ಕೂಡ ಒಳ್ಳೆ ಅಧಿಕಾರ ವಿಕೇಂದ್ರೀಕರಣಕ್ಕೆ ಒಂದು ಮೈಲಿಗಲ್ಲು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಮಧ್ಯಂತರ ಮಟ್ಟ ತಾಲೂಕು ಪಂಚಾಯತಿಗಳ ಸಮಿತಿ ಇರಬೇಕು. ಇದು ಪರಸ್ಪರ ಸಂಪರ್ಕ ಕೆಲಸ ಮಾತ್ರ ಮಾಡ್ಬೇಕು. ನೋಡಿ, ತಾಲೂಕಿಗೆ ಏನ್ ಮಾಡ್ಬಿಟ್ರು ಅವರು, ಸಂಪರ್ಕ ಅಂದ್ರೆ ಕೋಆರ್ಡಿನೇಷನ್, ಕೆಳಗಡೆಗೂ ಮೇಲ್ಗಡೆಗೂ ಮಾಡಬೇಕು. ಯಾಕಂದ್ರೆ ಇವರು ಯಾವ ಒಂದು ಸಿಸ್ಟಮ್ ಯೂಸ್ ಮಾಡ್ಬೇಕು ಅನ್ಕೋತಾರೆ ಇವರು ಆ ಟೈಮಲ್ಲಿ ಅಶೋಕ್ ಮೆಹ್ತಾ ಸಮಿತಿ. ಓಕೆ, ಬಲವಂತರಾಯ ಅಲ್ಲ, ಅಶೋಕ್ ಮೆಹ್ತಾ ಸಮಿತಿ ಏನ್ ಹೇಳುತ್ತೆ, 2 ಅಂತರ ವ್ಯವಸ್ಥೆಗಳನ್ನ ಅಳವಡಿಸ್ಕೋಬೇಕು ಅಂತ ಹೇಳಿರ್ತಕ್ಕಂಥದ್ದು ಅಲ್ವಾ. ಸೊ ಹಂಗಾಗಿ ಈ ತಾಲೂಕು ಮಟ್ಟದಲ್ಲಿ ಜಸ್ಟ್ ಅವ್ರ ಏನ್ ಮಾಡ್ಬೇಕು, ಸಂಪರ್ಕ, ಕಮ್ಯುನಿಕೇಟ್ ಮಾಡಕ್ಕೆ ಇರಬೇಕು ಅಂತ ಹೇಳುತ್ತೆ. ಇನ್ನು ಈ ಕಾಯ್ದೆ ಗಮನಾರ್ಹ ವಿಶಿಷ್ಟ ಅಂದ್ರೆ ಇದು 25% ಮಹಿಳಾ ಸದಸ್ಯರಿಗೆ ಮೀಸಲಾತಿ ಮಂಜೂರು ಮಾಡಿತ್ತು. ನೋಡಿದ್ರಾ, ಈಗ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಕರ್ನಾಟಕದ ಯಾವ ಒಂದು ಕಾಯ್ದೆ 25% ಮೀಸಲಾತಿ ಕೊಟ್ರು ಅಂದ್ರೆ ದಿಸ್ ಇಸ್ ದ ಕಾಯ್ದೆ. ಯಾವುದು, ನಮ್ಮ ಕರ್ನಾಟಕ ಜಿಲ್ಲಾ, ನೀವು ನೋಡಿ, ಜಿಲ್ಲಾ ತಾಲೂಕು ಮಂಡಲ್ ಪಂಚಾಯತ್ ಮತ್ತು ನ್ಯಾಯ ಪಂಚಾಯತ್ ಕಾಯ್ದೆ. SCಗೆ ಯಾವ್ದು ರಿಸರ್ವೇಶನ್ ಕಲ್ಸ್ಕೊಡ್ತು ಅಂದ್ರೆ ಚಂದ್ರಶೇಖರ್ ಸಮಿತಿ. ಇಲ್ಲಿ ಬಂದಿಂದೆ ನೋಡಿ, ಚಂದ್ರಶೇಖರ್ ಸಮಿತಿ ಅಲ್ಲಿ ಮಾರ್ಕ್ ಮಾಡಿದ್ವಲ್ಲ. ಸೊ ಇದು ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ನೋಡ್ತಾ ಹೋದ್ರೆ ಸ್ನೇಹಿತರೆ, ನೆಕ್ಸ್ಟ್ ಯಾವುದು, ಓಕೆ, ಇದಾದ್ಮೇಲೆ ನಮಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು 1993. ಯಾಕೆ 1993 ಬರುತ್ತೆ ಅಂದ್ರೆ, ನಾವು 1993 ಏನಾಗುತ್ತೆ ಸರ್, ನಮ್ಗೆ 73ನೇ ತಿದ್ದುಪಡಿ, ಸಂವಿಧಾನಿಕ ತಿದ್ದುಪಡಿ ಆಗುತ್ತೆ. ಪಂಚಾಯತ್ ರಾಜ್ ವ್ಯವಸ್ಥೆ ಸಂವಿಧಾನಿಕ ಸ್ಥಾನಮಾನ ಕೊಡಬೇಕು ಅಂತೇಳಿ ನಮ್ಮ ಸಂವಿಧಾನದಲ್ಲಿ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ ಸೇರಿಸ್ಬಿಡ್ತೀವಿ. ಸೊ ಅವಾಗ ಬರ್ತಕ್ಕಂಥದ್ದು ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ 1993. ನೋಡಿ, ಈ ಹೆಸರು ಇವಾಗ ಏನಾಗಿದೆ ಅಂತಂದ್ರೆ ಕೇಳ್ತಾನೆ, ಈಗ ಹೆಸರು ಏನಾಗಿದೆ 2015 ನಂತರ ಕರ್ನಾಟಕ ಗ್ರಾಮ ಸ್ವರಾಜ್
ಮತ್ತು ಪಂಚಾಯತ್ ರಾಜ್ ಕಾಯ್ದೆ ಅಂತ ಆಗಿರ್ತಕ್ಕಂಥದ್ದು. ಓಕೆ ಫೈನ್. ಸೊ ಈ ಒಂದು ಇದನ್ನ ನಾವು ಆಸ್ ಪರ್ 73ನೇ ಸಂವಿಧಾನ ತಿದ್ದುಪಡಿಯ ಮುಖಾಂತರ ಸಂವಿಧಾನಕ್ಕೆ ಸೇರಿಸಿದ ಮೇಲೆ ನಾವೇನ್ ಮಾಡ್ತೀವಿ, ಭಾರತದಲ್ಲೇ ಇದು ಬಂದ ತಕ್ಷಣ ಭಾರತದಲ್ಲೇ 73 ಸಂವಿಧಾನ ತಿದ್ದುಪಡಿ ಕೆಲವೇ ದಿನಗಳಲ್ಲಿ ರಾಜ್ಯವು ಒಂದು ಕರ್ನಾಟಕ ಪಂಚಾಯತ್ ಕಾಯ್ದೆಯನ್ನು ಅಳವಡಿಸಿಕೊಂಡಿತು. ನಮ್ಮ ರಾಜ್ಯ ಯಾವುದು? ಕರ್ನಾಟಕ. ಅಂದ್ರೆ ನಮ್ದು ಫಸ್ಟ್ ರಾಜ್ಯ ಇದನ್ನ ಅಳವಡಿಸಿಕೊಳ್ಳೋದಲ್ಲ. ಆಫ್ಟರ್ ದಿಸ್ ಅಮೆಂಡ್ಮೆಂಟ್ ಅಂದ್ರೆ ನಮ್ಮ ಸಂವಿಧಾನಿಕ ಸ್ಥಾನಮಾನ ಕೊಟ್ಟ ತಕ್ಷಣ ಅಲ್ಲಿ ಏನ್ ಮಾಡ್ತೀವಿ, 3 ಹಂತದ ವ್ಯವಸ್ಥೆಗಳನ್ನ ಅಳವಡಿಸ್ಕೊಡ್ತೀವಿ. ಇವಾಗ ನಮ್ದು ಯಾವ್ದಿದೆ? 3 ಹಂತದ ವ್ಯವಸ್ಥೆ ಇದೆ. ನೋಡಿ, ಇದು ಏನಾಗಿದೆ, ನಮ್ಮ ಕರ್ನಾಟಕದಲ್ಲಿ ಆದ ಬೆಳವಣಿಗೆಗಳು, ಯಾವ ಕಾಯ್ದೆಗಳು ಯಾವಾಗ ಬಂತು. ಓಕೆ, ಇವೆಲ್ಲ ವೆರಿ ಇಂಪಾರ್ಟೆಂಟ್. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಗ್ರಾಮೀಣಾಭಿವೃದ್ಧಿ ಸಚಿವರು ಯಾರಾಗಿದ್ರು ಅದು ಕೂಡ ಇಂಪಾರ್ಟೆಂಟ್. ಅದೆಲ್ಲ ನಾನು ನಿಮಗೆ ತೋರಿಸಿದ್ದೇನೆ. ಮತ್ತೆ ಅದಕ್ಕಿಂತ ಮುಂಚೆ ಮೈಸೂರು ಸಂಸ್ಥಾನ ಆಗಿದಾಗ ಯಾವ ಕಾಯ್ದೆ ಬಂದಿತ್ತು. ಓಕೆ, ಸೊ ಕರ್ನಾಟಕ ಸರ್ಕಾರ, ಕರ್ನಾಟಕ ಅಂತ ಹೆಸರು ಬಂದ್ಮೇಲೆ ಯಾವ ಕಾಯ್ದೆ ಬಂತು. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್. ಇದು ನಮ್ಮ ಒಂದು ಭಾರತದಲ್ಲಿ ಅಂದ್ರೆ ಎಸ್ಪೆಷಲಿ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಸಮಿತಿಗಳು, ಕಾಯ್ದೆಗಳು ನಿಮ್ ನೆನ್ಪಿಟ್ಕೋಬೇಕು. ಇನ್ನು 2014ರ ನಂತರದ ಬೆಳವಣಿಗೆಯಲ್ಲಿ ನಾನು ನಿಮಗೆ ಹೇಳಿದೆ, ಗ್ರಾಮ ಸ್ವರಾಜ್ ಮತ್ತೆ ಪಂಚಾಯತ್ ರಾಜ್ ಅಂತ ನಾವು ತಿದ್ದುಪಡಿ ಮಾಡ್ತೀವಿ. ಇದು ಮುಂದೆ ಹೋಗೋಣ. ಸುಮ್ಮನೆ ಜಸ್ಟ್ ಒಂದ್ ಪಾಯಿಂಟ್ ನಾನು ನಿಮ್ಗೆ ಹೇಳ್ತಾ ಇರ್ತಕ್ಕಂಥ, ಯಾಕಂದ್ರೆ ಇವಾಗ ನಮ್ಮ ಈ ಡಾಕ್ಯುಮೆಂಟ್ ಏನಿದೆ 1993 ಆಕ್ಟ್ ಏನಿದೆ ಅದು ಈಗಿರೋದು ಹಂಗೆ, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1993 ಅಂತ ಅದರ ಹೆಸರು. ಓಕೆ, ಟಾಪ್ ಅದರ ಒಂದು ಮೇನ್ ಹೆಸರು ಇರ್ತಕ್ಕಂಥದ್ದು. ಮತ್ತೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಬೆಳವಣಿಗೆ ಆಗುತ್ತೆ. ಈ ಕಾಯ್ದೆ ತಂದಾಗ 50% ನಮ್ಗೆ ವುಮೆನ್ಗೆ ರಿಸರ್ವೇಶನ್ ಇರಬೇಕು ಅಂತ ನಾವು ಇಲ್ಲಿ ಹೇಳಿರ್ತೀವಿ. ಆದ್ರೆ ಈ ಕಾಯ್ದೆಲೆ ತಿದ್ದುಪಡಿ ತಂದು ಓಕೆ ಏನ್ ಮಾಡ್ತೀವಿ, ತಿದ್ದುಪಡಿ ಮೂಲಕ 50 ಮೀರಬಾರದು ಅಂತ ಸೇರಿಸ್ತೀವಿ. ಮೊದ್ಲೇನಾಗಿತ್ತು, ಈ ಹಿಂದೆ 50ಕ್ಕಿಂತ ಕಡಿಮೆ ಆಗದಂತೆ ಮಹಿಳಾ ಮೀಸಲಾತಿ ನಿಗದಿಯಾಗಿತ್ತು. 2014ರ ನಂತರ ಅಂದ್ರೆ 15ರ ಒಂದು ಏನೋ ಅಮೆಂಡ್ಮೆಂಟ್ ನಂತರ ಏನಾಗುತ್ತೆ, ರಮೇಶ್ ಕುಮಾರ್ ವರದಿಯ ನಂತರ ಅಮೆಂಡ್ಮೆಂಟ್ ಆದ್ಮೇಲೆ ಈ 50 ಕಡಿಮೆ ಆಗದಂತೆ ಅಂದ್ರೆ 50%ಗಿಂತ ಕಮ್ಮಿ ಆಗ್ಬಾರ್ದು, ಮಿನಿಮಮ್ ಅಷ್ಟು ಕೊಡ್ಲೇಬೇಕು ಅಂತಿದ್ದು 50 ಮೀರಬಾರದು ಅಂತ ಮಾಡ್ತೀವಿ. ಅಂದ್ರೆ 50% ಗಿಂತ ಜಾಸ್ತಿ ಆಗ್ಬಾರ್ದು ಅಂತ ಮಾಡ್ತೀವಿ. ಮೊದ್ಲಾಗಿದ್ರೆ 50 ಮಿನಿಮಮ್ ಕೊಡ್ಲೇಬೇಕಾಯ್ತು, ಅದಕ್ಕಿಂತ ಜಾಸ್ತಿ ಕೂಡ ಕೊಡಬಹುದು. ಆದ್ರೆ ಇವಾಗ ಹಂಗಾಯ್ತು ಅಂದ್ರೆ 50ಕ್ಕಿಂತ ಜಾಸ್ತಿ ಕೊಡಂಗಿಲ್ಲ, ಲೆಸ್ ದೆನ್ 50 ಇರಬೇಕು ಅಂತ ಮಾಡಿದ್ದೀವಿ. ಓಕೆ, ಸೊ ಇದಿಷ್ಟು ಪ್ರಮುಖವಾಗಿ ಕರ್ನಾಟಕದ ಒಂದಷ್ಟು ಪಾಯಿಂಟ್ಸ್ ಹೆಂಗೆ ಬೆಳವಣಿಗೆ ಆಗಿದೆ, ಮುಖ್ಯವಾದ ಪಾಯಿಂಟ್ಸ್ ಗಳೇನು ಅಂತ ಡಿಸ್ಕಸ್ ಮಾಡಿದ್ದೇನೆ. ಯಾವ್ದು ಬೇಕಾದ್ರೂ ಕ್ವಶನ್, ಇದು ವೆರಿ ಇಂಪಾರ್ಟೆಂಟ್ ವಿಡಿಯೋ, ಇದು ಮಾತ್ರ ದಯವಿಟ್ಟು ಮಿಸ್ ಮಾಡಬೇಡಿ. ಇದು ಬಿಟ್ರೆ ನಮ್ಮ ಭಾರತ ಸ್ವತಂತ್ರ ಪೂರ್ವದಲ್ಲಿ ಏನಾಯ್ತು ಅಂತ ಡಿಸ್ಕಸ್ ಮಾಡಿದ್ವಿ ಆಲ್ರೆಡಿ ಸ್ಟಾರ್ಟಿಂಗ್ ಅಲ್ಲೇ, ಹೆಂಗ್ ಡೆವಲಪ್ ಆಯ್ತು ಅಂತ. ಇನ್ನು ಸ್ವತಂತ್ರ ಪೂರ್ವದಲ್ಲಿ ಪ್ರಮುಖವಾಗಿ ಏನೇನಾಯ್ತು ಅಂದ್ರೆ ಎಪಿಕ್ ಎರ, ವೇದಿಕ್ ಎರ ಅದಕ್ಕೂ ಅಪ್ಲಿಕೇಬಲ್ ಆಗುತ್ತೆ. ಆದ್ರೆ ಇಲ್ಲಿ ಬಲವಂತರಾಯ್ ಮೆಹ್ತಾ ಸಮಿತಿಯಿಂದ ನಾವು ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಸ್ವತಂತ್ರದ ನಂತರ ಯಾವುದು ಭಾರತದಲ್ಲಿ ಹೆಂಗೆ ಪಂಚಾಯತ್ ವ್ಯವಸ್ಥೆ ಬೆಳವಣಿಗೆ ಆಯ್ತು ಅಂದ್ರೆ, ಹೆಂಗ್ ಬೆಳವಣಿಗೆ ಆಯ್ತು ಅಂದ್ರೆ ಯಾಕೆ ಸಂವಿಧಾನ ಸ್ಥಾನಮಾನ ಸಿಕ್ತು, 73 ತಿದ್ದುಪಡಿಗೆ ಯಾಕೆ ಸೇದ್ವಿ, ಸೊ ಇದು ಹೆಂಗ್ ಬೆಳವಣಿಗೆ ಆಯ್ತು, ಯಾವ ಸಮಿತಿಗಳಿದ್ವು ಅದು ಕೂಡ ಒಂದ್ಸಲ ತಿಳ್ಕೊಂಬೋಣ. ಕರ್ನಾಟಕದ ತಿಳ್ಕೊಂಡ್ವಿ, ಹಂಗೆ ಭಾರತ ತಿಳ್ಕೊಳ್ಳೋಣ. ಬಲವಂತರಾಯ್ ಮೆಹ್ತಾ ಸಮಿತಿ ನಮ್ಮ ಭಾರತ ಸರ್ಕಾರ ಮಾಡ್ತಕ್ಕಂಥದ್ದು. ಇದನ್ನ ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ, ಓಕೆ, ನಾವೇನು ಡಿಸೆಂಟ್ರಲೈಸೇಷನ್ ಅಂತ ಹೇಳ್ತೀವಿ, ಅಂದ್ರೆ ಡೆಮೋಕ್ರಸಿಯ ಒಂದು ವಿಕೇಂದ್ರೀಕರಣ ಮಾಡ್ತಕ್ಕಂಥದ್ದು ಇದು ಮೊದಲ ಸಮಿತಿ. ಓಕೆ, ಇದನ್ನ ಅಂತಿಮವಾಗಿ ಪಂಚಾಯತ್ ರಾಜ್ ಎಂದು ಕರೆಯಲ್ಪಡ್ತಕ್ಕಂಥ ಇಲ್ಲಿ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ ಸ್ಥಾಪನೆ ಮಾಡುತ್ತೆ. ಅಂದ್ರೆ ಬಲವಂತರಾಯ್ ಸಮಿತಿ ಏನ್ ಹೇಳುತ್ತೆ ಸರ್, 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ ಮಾಡಬೇಕು ಅಂತ ಹೇಳುತ್ತೆ. ಗ್ರಾಮ ಪಂಚಾಯತಿಗಳನ್ನು ನೇರವಾಗಿ ಚುನಾಯಿತ ಪ್ರತಿನಿಧಿಗಳು ರಚಿಸಬೇಕು, ಅಂದ್ರೆ ಗ್ರಾಮ ಪಂಚಾಯತಿಗಳು ಚುನಾವಣೆ ಮಾಡ್ಬೇಕು ಅಲ್ಲೂ ಕೂಡ ಪ್ರತಿನಿಧಿಗಳನ್ನ. ಮತ್ತೆ ಆ ಸಂಸ್ಥೆಗಳಿಗೆ ಸಾಕಷ್ಟು ಸಂಪನ್ಮೂಲ ವರ್ಗಾಯಿಸಬೇಕು, ಅಂದ್ರೆ ರಿಸೋರ್ಸಸ್ ಗಳನ್ನ ಕೊಡಬೇಕು, ಅವರ ಅಧಿಕಾರ ಅವ್ರು ಮಾಡ್ಕೊಳ್ಳೋಕೋಸ್ಕರ ಅಂತ ಈ ಒಂದು ಬಲವಂತರಾಯ್ ಮೆಹ್ತಾ ಪ್ರಮುಖವಾದ, ಇಲ್ಲಿ ತುಂಬಾ ಇದೆ ಪಾಯಿಂಟ್ಸ್, ತುಂಬಾ ಬೇಕಾಗಿಲ್ಲ, ಇಷ್ಟು ತಿಳ್ಕೊಂಡ್ರೆ ಸಾಕು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ. ಸೊ ಈ ಒಂದು ಫಸ್ಟ್ ಆಫ್ಟರ್ ಇಂಡಿಪೆಂಡೆನ್ಸ್, ಸ್ವತಂತ್ರದ ನಂತರ ಇದರ ಮೇರೆಗೆ ಮೊದಲವಾಗಿ ರಾಜ್ಯದ ರಾಜಸ್ಥಾನದಲ್ಲಿ, ಅಂದ್ರೆ ನಮ್ಮ ದೇಶದಲ್ಲಿ ರಾಜಸ್ಥಾನದಲ್ಲಿ ಬರುತ್ತೆ 1959 ನಾಗೌರ್ ಜಿಲ್ಲೆಯಲ್ಲಿ ಉದ್ಘಾಟಿಸಲಾಗುತ್ತೆ. ಅದಾದ್ಮೇಲೆ ಆಂಧ್ರ ಪ್ರದೇಶ, ಆಮೇಲೆ ಕರ್ನಾಟಕ. ಸೊ ಇಲ್ಲೆಲ್ಲ ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಗಳನ್ನ ನಾವು ನೋಡ್ಕೊತಾ ಬರ್ತೀವಿ. ಇನ್ನು ಸಂತಾನಂ ಸಮಿತಿ, ಅದ್ರ ನೆಕ್ಸ್ಟ್ ಬರ್ತಕ್ಕಂಥದ್ದು 1963. ಸಂತಾನಂ ಕಮಿಟಿ ಯೂಶಲಿ ಮಾಡಿದ್ದೇನಕ್ಕೆ ಅಂತಂದ್ರೆ ಈ 3 ಕ್ವಶನ್ ಇಟ್ಕೊಂಡು ಮಾಡ್ತಾರೆ. ಅಂದ್ರೆ ಈ 3 ಅಂದ್ರೆ ಹೇಗೆ ಯಾವ ಅನುಪಾತದಲ್ಲಿ ಪಂಚಾಯತ್ ಸಿಸ್ಟಮ್ಗೆ ಹಸ್ತಾಂತರಿಸಬೇಕು ಅಧಿಕಾರ ಅಲ್ಲ ಆದಾಯ. ಅಂದ್ರೆ ಯಾವ ಆದಾಯ ಅಂದ್ರೆ ಇದು ಉದ್ದೇಶ ಇಷ್ಟೇ, ಅಂದ್ರೆ ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಿರತಕ್ಕಂತ ಒಂದು ಸಮಿತಿ. ಎಕ್ಸಾಮ್ ಅಲ್ಲಿ ಇದನ್ನು ಕೇಳ್ತಾನೆ. ಹಣಕಾಸು ವಿಷಯಕ್ಕೆ ಸಂಬಂಧಪಟ್ಟಂತೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ನಾವು ಮಾಡಿದ್ದು ಸಂತಾನಂ ಸಮಿತಿನ. ಬಲವಂತರಾಯ್ ಸಮಿತಿ ಆದ್ಮೇಲೆ ಇದ್ರ ಮುಖ್ಯ ಉದ್ದೇಶ ಏನು ಅಂದ್ರೆ ಹೆಂಗೆ ಆದಾಯ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು, ನಮ್ಮ 3 ಹಂತದ ಒಂದು ಇದಕ್ಕೆ ಆದಾಯಗಳನ್ನ ಹೆಂಗ್ ಡಿಸ್ಟ್ರಿಬ್ಯೂಟ್ ಆಗ್ಬೇಕು, ಮತ್ತೆ ರಾಜ್ಯ ಸರ್ಕಾರದಿಂದ ಅನುದಾನ ಮಂಜೂರು ಮಾಡೋ ಮಾನದಂಡ ಹೆಂಗಿರ್ಬೇಕು, ಅದಕ್ಕೆ
ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಅಲ್ವಾ, ನಮ್ಗೆ ಕೇಂದ್ರ ರಾಜ್ಯಗಳ ನಡುವೆ ಒಂದು ಹಣಕಾಸು ಸಮಿತಿ ಇದೆ ಅಲ್ವಾ. ಅದೇ ತರ ರಾಜ್ಯ ಮತ್ತೆ ಪಂಚಾಯತ್ ವ್ಯವಸ್ಥೆಗಳ ನಡುವೆ ಕೂಡ ರಾಜ್ಯ ಹಣಕಾಸು ಸಮಿತಿ ಮಾಡಬೇಕು. ಅದನ್ನ ಯಾವ ಅನುದಾನದಲ್ಲಿ ಮಾಡಬೇಕು, ಮತ್ತೆ ಹೆಂಗ್ ಮಾಡಬೇಕು, ಹಣಕಾಸು ಸಂಬಂಧ ಸ್ಥಿತಿ ಹೆಂಗಿರಬೇಕು, ಇದನ್ನ ಕ್ವಶನ್ ಇಟ್ಕೊಂಡು ಈ ಸಮಿತಿನ ಮಾಡ್ತೀವಿ. ಅದೊಂದಷ್ಟು ಶಿಫಾರಸು ಕೂಡ ಮಾಡುತ್ತೆ. ಏನ್ ಶಿಫಾರಸು ನೋಡೋಣ ಬನ್ನಿ. ಪಂಚಾಯತ್ ರಾಜ್ ಹಣಕಾಸು ನಿಗಮನ ಸ್ಥಾಪನೆ ಮಾಡ್ಬೇಕು ಅಂತ ಹೇಳ್ತಾರೆ. ಓಕೆ, ಹಣಕಾಸು ನಿಗಮನ ಸ್ಥಾಪನೆ ಮಾಡಬೇಕು. ರಾಜ್ಯ ಮಟ್ಟದಲ್ಲಿ ಎಲ್ಲಾ ಅನುದಾನಗಳನ್ನು ವಿವಿಧ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಗಳಿಗೆ ಏಕೀಕೃತ ರೂಪದಲ್ಲಿ ಕಳಿಸಬೇಕು. ಅಂದ್ರೆ ಯಾವ ಪಂಚಾಯತ್ ರಾಜ್ ಸಂಸ್ಥೆಗಳಿವೆ ಎಲ್ಲದಕ್ಕೂ ಒಂದೇ ರೀತಿ ಇರಬೇಕು, ಒಂದಕ್ಕೆ ಜಾಸ್ತಿ ಒಂದಕ್ಕೆ ಕಮ್ಮಿ ಆ ರೀತಿ ಅಲ್ಲ. ಭೂ ಕಂದಾಯ ಮತ್ತು ಮನೆ ತೆರಿಗೆ ಇತ್ಯಾದಿಗಳನ್ನು ಆಧರಿಸಿ ವಿಶೇಷ ತೆರಿಗೆನ ವಿಧಿಸುವ ಅಧಿಕಾರವನ್ನು ಪಂಚಾಯತ್ಗೆ ಕೊಡಬೇಕು. ಅಂದ್ರೆ ಹಣಕಾಸು ಸಂಬಂಧಪಟ್ಟಂತೆ ಮಾಡಿರ್ತಕ್ಕಂತ ಒಂದು ಸಮಿತಿ ಅಲ್ವಾ ಇದು. ಏನ್ ಹೇಳುತ್ತೆ, ಭೂ ಕಂದಾಯ ಅಂದ್ರೆ ಅಲ್ಲಿರ್ತಕ್ಕಂಥ ಸ್ಥಳೀಯವಾಗಿ ಅದನ್ನ ಹೆಂಗ್ ವಸೂಲಿ ಮಾಡ್ಕೋಬೇಕು, ಅದನ್ನ ಯೂಸ್ ಮಾಡ್ಕೊಳ್ಳೋದು ಅವ್ರಿಗೆ ಕೊಡಬೇಕು ಅಂತ ಈ ಸಮಿತಿ ಹೇಳುತ್ತೆ. ಹಾಗಾಗಿ ಹಣಕಾಸು ಅದಕ್ಕೆ ಕ್ರೋಢೀಕರಣ ಆಗಕ್ ಸಾಧ್ಯ ಅಂತ ಅಲ್ವಾ. ಹಣಕಾಸು ಇಲ್ಲ ಅಂದ್ರೆ ಯಾವುದೇ ಸಂಸ್ಥೆ ಸಕ್ಸಸ್ಫುಲ್ ಆಗಕ್ ಆಗಲ್ಲ. ಅದು ನೆಕ್ಸ್ಟ್ ಜೀವಿಕೆ ರಾವ್ ಸಮಿತಿ ಬರುತ್ತೆ 1985. ಓಕೆ, ಎಸ್ ಸರಿ, ಇಲ್ಲಿ ಮಿಕ್ಸ್ ಮಾಡ್ಬಿಟ್ಟಿದ್ದೀನಿ. ಅಶೋಕ್ ಮೆಹ್ತಾ ಬರುತ್ತೆ, ಆಮೇಲೆ ಜೀವಿಕೆ ಬರುತ್ತೆ. ಫಸ್ಟ್ ಅಶೋಕ್ ಮೆಹ್ತಾ ತಿಳ್ಕೊಂಬೋಣ, ಆಮೇಲೆ ಜೀವಿಕೆ ತಿಳ್ಕೊಳ್ಳೋಣ. ಅಶೋಕ್ ಮೆಹ್ತಾ ಸಮಿತಿನ ಏನಕ್ ಮಾಡ್ತಾರೆ ಅಂದ್ರೆ, ಇಷ್ಟೆಲ್ಲಾ ಮಾಡಿದ್ರು ಕೂಡ ಎಲ್ಲಾ ಕಡೆ ಒಂದೇ ರೀತಿ ಇರಲ್ಲ, ಮತ್ತೆ ಅದು ದುರ್ಬಲ. ಅಂದ್ರೆ ಅಲ್ಲಿರ್ತಕ್ಕಂಥ ಲೋಪದೋಷಗಳನ್ನ ಸರಿಪಡಿಸಕ್ಕೆ ಜನತಾ ಸರ್ಕಾರ ಬಂದಿರುತ್ತಲ್ಲ, ಅದು ಏನ್ ಮಾಡುತ್ತೆ, ಅಶೋಕ್ ಮೆಹ್ತಾ ಸಮಿತಿನ ಮಾಡುತ್ತೆ. ಆಗ ಏನ್ ಮಾಡುತ್ತೆ ಅಶೋಕ್ ಮೆಹ್ತಾ ಸಮಿತಿ, ಈ 3 ಹಂತದ್ದಾದ್ರೆ ಸರಿ ಬರಲ್ಲ, 2 ಹಂತದ್ದು ಇಟ್ಕೊಂಡ್ಬಿಡಿ ಅಂತ ಹೇಳುತ್ತೆ. ಮತ್ತೆ ಈ ವಿಕೇಂದ್ರೀಕರಣಕ್ಕೆ ಜಿಲ್ಲೆಗೆ ಮೊದಲ ಸ್ಥಾನ ಕೊಡಬೇಕು, ಅಂದ್ರೆ ಜಿಲ್ಲಾ ಪರಿಷತ್ಗೆ ಮೊದಲ ಸ್ಥಾನ ಕೊಡಬೇಕು. ಅದು ಕಾರ್ಯನಿರ್ವಾಹಕ ಸಂಸ್ಥೆ ಆಗಿರ್ಬೇಕು. ಓಕೆ, ಮತ್ತೆ ರಾಜಕೀಯ ಪಕ್ಷಗಳ ಅಧಿಕೃತ ಭಾಗವಹಿಸಿಕೆ ಇರಬೇಕು ಅಂತ ಹೇಳುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಓಕೆ, ಅಶೋಕ್ ಮೆಹ್ತಾದಲ್ಲಿ ಹೇಳುತ್ತೆ ರಾಜಕೀಯ ಪಕ್ಷಗಳ ಅಧಿಕೃತ. ನೋಡಿ, ಇವಾಗ ನಮ್ಗೇನಿದೆ, ಇವಾಗ ರಾಜಕೀಯ ಪಕ್ಷಗಳ ಚಿಹ್ನೆಗಳಲ್ಲಿ ನಾವು ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಮಾಡಲ್ಲ ಅಲ್ವಾ. ರಾಜಕೀಯ ಪಕ್ಷಗಳು ಏನಿದೆ ಇವಾಗ, ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದ ಅಂದ್ರೆ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್, ಆ ಒಂದು ಚಿಹ್ನೆಗಳ ಅಡಿಯಲ್ಲಿ ನಾವು ಹೋಗಲ್ಲ. ಸೊ ಇದು ರಾಜಕೀಯೇತರವಾಗಿರ್ಬೇಕು ಅನ್ನೋದು ಉದ್ದೇಶ. ನಮ್ಮ ಗಾಂಧೀಜಿ ಅವ್ರದ್ದು ಕೂಡ ಅದೇ ಆಗಿತ್ತು. ಸೊ ಆದ್ರೆ ಅಶೋಕ್ ಮೆಹ್ತಾ ಏನ್ ಹೇಳುತ್ತೆ, ರಾಜಕೀಯ ಪಕ್ಷಗಳ ಅಧಿಕೃತ ಭಾಗವಹಿಸಿಕೆ ಹೇಳುತ್ತೆ. ಓಕೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮತ್ತೆ ಇನ್ನು ಮುಖ್ಯವಾದದ್ದು ಏನು ಅಂದ್ರೆ, ಪಂಚಾಯತ್ ಸಂಸ್ಥೆಗಳು ಸೂಪರ್ ಸಿಟ್ ಮಾಡಿದ್ರೆ ಅದನ್ನ 6 ತಿಂಗಳೊಳಗೆ ಚುನಾವಣೆ ನಡೆಸಬೇಕು ಅಂತ ಹೇಳ್ತಾರೆ. ಮತ್ತೆ SC/ST ಗೆ ಮೀಸಲಾತಿ ನೋಡಿದ್ರ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. SC/ST ಗೆ ಮೀಸಲಾತಿ ಕಲ್ಪಿಸಿಕೊಡ್ತಕ್ಕಂತ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯ ಸಮಿತಿ ಯಾವುದು ಅಂತ ಕೇಳ್ಬೋದು, ಅಶೋಕ್ ಮೆಹ್ತಾ ಸಮಿತಿ. ಓಕೆ, ಮತ್ತೆ ರಾಜ್ಯದಲ್ಲಿ ಪಂಚಾಯತ್ ರಾಜ್ ಸಚಿವರನ್ನು ಕೂಡ ನೇಮಿಸಬೇಕು ಅಂತ ಇದೇ ಸಮಿತಿಗೆ ಒಂದು ಶಿಫಾರಸು ಮಾಡ್ತಕ್ಕಂಥದ್ದು. ಇದು ಮುಖ್ಯವಾದ ಪಾಯಿಂಟ್ಸ್ ಗಳು ಯಾವ್ದು ಅಶೋಕ್ ಮೆಹ್ತಾ ಸಮಿತಿಗೆ ಸಂಬಂಧಪಟ್ಟಂತೆ. ಯಾವ್ದು ಬೇಕಾದ್ರೂ ಪಾಯಿಂಟ್ಸ್ ನಿಮಗೆ ಕೇಳಬಹುದು ಸ್ನೇಹಿತರ. ನೆಕ್ಸ್ಟ್ ಬಂದ್ರೆ ಜೀವಿಕೆ ರಾವ್ ಸಮಿತಿ. ಇದನ್ನ ಯೋಜನಾ ಆಯೋಗ ನೇಮಿಸಿರ್ತಕ್ಕಂಥದ್ದು, ವೆರಿ ಇಂಪಾರ್ಟೆಂಟ್. ಪ್ಲಾನಿಂಗ್ ಕಮಿಷನ್ ಅಂದ್ರೆ ಯಾವಾಗ ಈ ಅಶೋಕ್ ಮೆಹ್ತಾ ಸಮಿತಿ ಆಧಾರದ ಮೇಲೆ ಒಂದಷ್ಟು ರಾಜ್ಯಗಳಲ್ಲಿ ಇದನ್ನ ಅಳವಡಿಸ್ಕೋತೀವಿ. ಓಕೆ, ಇದನ್ನ ಅಳಿಸ್ಬೋದು ನಾವು ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಕೂಡ ಅಳವಡಿಸ್ಕೊಂಡಿರ್ತೀವಿ ಅಲ್ವಾ. 1983 ನೋಡಿದ್ರೆ ಅಲ್ವಾ, ನಮ್ಮ ರಾಮಕೃಷ್ಣ ಹೆಗಡೆ ತಂಗದ್ದು ಅಶೋಕ್ ಮೆಹ್ತಾ ಸಮಿತಿಯ ಆಧಾರದ ಮೇಲೆ ಅಲ್ವಾ. ಸೊ ಇಲ್ಲಿ ಇದೇನಾಗುತ್ತೆ ಅಂದ್ರೆ, ಈ ಸಂಸ್ಥೆಗಳಿಗೆ ಅಧಿಕಾರ ಶಾಹೀಕರಣ ಜಾಸ್ತಿ ಆಗಿದೆ. ಇದರಿಂದ ಇದರ ಕಾರ್ಯಕ್ಷಮತೆ, ಅದರ ಒಂದು ಒಂದು ಕಾರ್ಯಕ್ಷಮತೆ ಏನಿದೆ, ವರ್ಕ್ ಕಲ್ಚರ್ ಕ್ಷೀಣವಾಗಿದೆ. ಅಂದ್ರೆ ಕರೆಕ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇಲ್ಲ, ಡೆವಲಪ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಈ ಜೀವಿಕೆ ರಾವ್ ಸಮಿತಿನ ಇದನ್ನ ಮೇಲೆ ಒಂದು ವರದಿ ಸಲ್ಲಿಸಲು ನೇಮಕ ಮಾಡ್ತಾ ಇರುತ್ತೆ. ಸೊ ಈ ಸಮಿತಿ ಕೆಲವು ಶಿಫಾರಸ್ ಮಾಡುತ್ತೆ. ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣಕ್ಕೆ ಜಿಲ್ಲಾ ಪಂಚಾಯತ್ ಘಟಕವಾಗಿರ್ಬೇಕು, ಅಂದ್ರೆ ಅದು ಟಾಪ್ ಹೈ ಎಂಡ್ ಮಾಡಲ್ ಜಿಲ್ಲಾ ಪಂಚಾಯತ್ ಆಗಿರ್ಬೇಕು. ಯೋಜನೆಗಳು ಅಂದ್ರೆ ಪ್ಲಾನಿಂಗ್ ನ ಅನುಷ್ಠಾನ, ಮೇಲ್ವಿಚಾರಣೆ ಸಂಬಂಧಿಸಿದಂತೆ ಜಿಲ್ಲೆ ಮತ್ತು ಕೆಳ ಹಂತದಲ್ಲಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗೆ ಪ್ರಮುಖ ಪಾತ್ರ ನಿಯೋಜಿಸಬೇಕು. ಅಂದ್ರೆ ಯೋಜನೆ ರೂಪಿಸ್ಕೊಳ್ಳೋಕೆ, ಅದನ್ನ ಅನುಷ್ಠಾನ ತರಕ್ಕೆ, ಅದನ್ನ ಮೇಲ್ವಿಚಾರಣೆ ಮಾಡಕ್ಕೆ, ಅಂದ್ರೆ ಅದನ್ನ ರಿವ್ಯೂ ಮಾಡಕ್ಕೆ ಜಿಲ್ಲೆ ಮತ್ತು ಕೆಳ ಹಂತದಲ್ಲಿ ಅದಕ್ಕೆ ಅಧಿಕಾರಗಳು ಕೊಡ್ಬೇಕಾಗತ್ತೆ. ಜಿಲ್ಲಾ ಅಭಿವೃದ್ಧಿ ಆಯುಕ್ತರ ಹುದ್ದೆ ಸೃಷ್ಟಿ ಮಾಡ್ಬೇಕಾಗತ್ತೆ. ಮತ್ತೆ ಚುನಾವಣೆ ನಿಯಮಿತವಾಗಿ ನಡೆಸಬೇಕಾಗತ್ತೆ. ಮೊದಲು ನಡೀತಿರ್ಲಿಲ್ಲ, ಅದಕ್ಕಾಗಿ ತಾನೇ ನಾವು ಸಂವಿಧಾನ ಸ್ಥಾನಮಾನ ಕೊಟ್ಟಿದ್ದು. 6 ತಿಂಗಳೊಳಗೆ ಟಕ್ ಅಂತ ನಡೀಬೇಕು, ಇಲ್ಲ ಅಂದ್ರೆ ಆಗಲ್ಲ ಹಂಗೆ. ಸೊ ಅದಕ್ಕೋಸ್ಕರ ರಾಜ್ಯ ಚುನಾವಣಾ ಆಯೋಗ ಕೂಡ ಇರ್ತಕ್ಕಂಥದ್ದು ಅಲ್ವಾ. ಈ ಒಂದು ಚುನಾವಣೆ ನಡೆಸಕ್ಕೋಸ್ಕರನೇ ರಾಜ್ಯ ಚುನಾವಣಾ ಆಯೋಗ ಕೂಡ ನಾವು ನೇಮಕ ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಒಂದಷ್ಟು ಜೀವಿಕೆ ರಾವ್ ಸಮಿತಿ ಶಿಫಾರಸು ಮಾಡುತ್ತೆ. ಬಟ್ ಇದು ಯಾವ ಪರ್ಪಸ್ ಇರೋದು ಅದನ್ನ ತಿಳ್ಕೊಳ್ಳಿ. ಎಕ್ಸಾಮ್ ಹಂಗೆ ಕೇಳೋದು, ಜೀವಿಕೆ ರಾವ್ ಸಮಿತಿ ಸುಮ್ನೆ ಕೇಳೋದು ಎಕ್ಸಾಮ್ ಅಲ್ಲಿ. ಇದನ್ನ ಯಾವ ಪರ್ಪಸ್ಗೋಸ್ಕರ ಮಾಡಿದ್ದು ಅಂದ್ರೆ, ಪ್ಲಾನಿಂಗ್ ಯೋಜನಾ ಆಯೋಗ ಮಾಡುತ್ತೆ. ಪ್ಲಾನಿಂಗ್ ಗೋಸ್ಕರ ಪಂಚಾಯತ್ ರಾಜ್ ಹೆಂಗಿರಬೇಕು, ಪ್ಲಾನಿಂಗ್ ಯಾವ್ದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು ಅನ್ನೋದ್ರ ಬಗ್ಗೆ ಶಿಫಾರಸು ಮಾಡಕ್ ಕೊಡುತ್ತೆ.
ಇನ್ನು ನೆಕ್ಸ್ಟ್ ಎಲ್ ಎಂ ಸಿಂಘ್ವಿ, ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಎಲ್ ಎಂ ಸಿಂಘ್ವಿ ಫಸ್ಟ್ ಹೇಳ್ತಕ್ಕಂಥದ್ದೇ ಇದು, ಸಂವಿಧಾನಕ್ಕೆ ನಾವು ತುಂಬಾ ಒತ್ತಿ ಹೇಳುತ್ತೆ, ಮುಖ್ಯವಾದ ಪಾಯಿಂಟ್ ಹೇಳುತ್ತೆ ಇದು. ಸಂವಿಧಾನ ಸ್ಥಾನಮಾನ್ಯ ಮಾನ್ಯತೆ ನಮ್ಮ ಪಂಚಾಯತ್ ರಾಜ್ ಸಿಸ್ಟಮ್ಗೆ ಕೊಡಬೇಕು. ಇದು ರಾಜೀವ್ ಗಾಂಧಿ ಸರ್ಕಾರ ನೇಮಕ ಮಾಡಿರ್ತಕ್ಕಂಥದ್ದು. ಓಕೆ, ಮತ್ತೆ ಗ್ರಾಮಗಳ ಸಮೂಹಕ್ಕೆ ಒಂದಷ್ಟು ವಿಲೇಜಸ್ ಗಳಿಗೆ ಒಂದು ನ್ಯಾಯ ಪಂಚಾಯತ್ನ ರೂಪಿಸ್ಕೊಡ್ಬೇಕು, ನ್ಯಾಯ ಒದಗಿಸ್ಕೊಳ್ಳೋಕೆ ನ್ಯಾಯ ಪಂಚಾಯತಿನ ಸ್ಥಾಪನೆ ಮಾಡಬೇಕು ಒಂದು ಹಳ್ಳಿಗಳ ಗುಂಪುಗಳಿಗೆ ಅಂತ ಹೇಳುತ್ತೆ. ಓಕೆ, ಗ್ರಾಮ ಸಭೆಗೆ ಒತ್ತು ಕೊಡಬೇಕು, ಗ್ರಾಮ ಹೆಚ್ಚಿನ ಸಂಪನ್ಮೂಲಗಳನ್ನು ಹೊಂದಿರಬೇಕು, ಮತ್ತೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಸಂಬಂಧಿಸಿದಂತೆ ನ್ಯಾಯಾಂಗ ವಿಷಯಗಳನ್ನು ನಿರ್ಣಯಿಸಲು ನ್ಯಾಯಮಂಡಳಿ ಟ್ರಿಬ್ಯುನಲ್ಸ್. ಓಕೆ, ನಾವು ಟ್ರಿಬ್ಯುನಲ್ಸ್ಗಳನ್ನ ತೆಗಿಬೇಕು, ಸ್ಥಾಪನೆ ಮಾಡಬೇಕು, ಎಸ್ಪೆಷಲಿ ಫಾರ್ ಪಂಚಾಯತ್ ರಾಜ್ ಸಂಸ್ಥೆಗೆ ಸಂಬಂಧಪಟ್ಟಂತ ಒಂದಷ್ಟು ವಿಷಯಗಳ ಬಗ್ಗೆ ನಿರ್ಣಯ ಅಂದ್ರೆ ಡಿಸಿಷನ್ ಕೊಡಲು ಏನಾದ್ರು ಇದ್ರೆ, ಅದರಲ್ಲಿ ಡಿಸ್ಪ್ಯೂಟ್ಸ್ ಇದ್ರೆ ನಾವು ಈ ನ್ಯಾಯಮಂಡಳಿಗಳನ್ನ ಅಂದ್ರೆ ಟ್ರಿಬ್ಯುನಲ್ಸ್ ಗಳನ್ನ ನಾವು ಮಾಡ್ಕೊಡ್ಬೇಕಾಗತ್ತೆ, ಫಸ್ಟ್ ಸ್ಪೆಷಲಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗೆ ಅಂತ ಹೇಳುತ್ತೆ. ಯಾವುದು ಎಲ್ ಎಂ ಸಿಂಘ್ವಿ ಸಮಿತಿ. ಓಕೆ ಸರ್, ಅದಾದ್ಮೇಲೆ ತುಂಗನ್ ಸಮಿತಿ, ವೆರಿ ವೆರಿ ಇಂಪಾರ್ಟೆಂಟ್. ತುಂಗನ್ ಸಮಿತಿ ಮತ್ತೆ ಗಾಡ್ಗಿಲ್ ಸಮಿತಿ, ಯಾಕೆಂದ್ರೆ ಇದು ಎರಡು ಸಮಿತಿಗಳೇ ಸರ್ ನಿಮಗೆ ಏನಂತ ಹೇಳಿದ್ದು ಎರಡು ಸಮಿತಿಗಳು. ನಾನು ಸ್ಟಾರ್ಟಿಂಗ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ನಲ್ಲ, ಮಹಿಳೆಯರಿಗೆ ಮೀಸಲಾತಿ ಬಗ್ಗೆ ಮಾತಾಡ್ತಕ್ಕಂಥದ್ದು. 3 ಹಂತದ ಸೀಟುಗಳಲ್ಲಿ ಕೂಡ ಹಂತದ ಒಂದು ವ್ಯವಸ್ಥೆಗಳು ಮಹಿಳೆಯರಿಗೆ ತುಂಗನ್ ಸಮಿತಿನ ಹೇಳುತ್ತೆ. ಇಲ್ಲಿ ಈ ಕಡೆ ನಾವು ಗಾಡ್ಗಿಲ್ ಸಮಿತಿಗೆ ಬಂದ್ರೆ ಅಲ್ಲಿ ಮುಂದೆ ನೋಡೋಣ ಇದನ್ನ. ಓಕೆ, ಇಲ್ಲೂ ಕೂಡ ಗಾಡ್ಗಿಲ್ ಸಮಿತಿ ಕೂಡ ಹೇಳುತ್ತೆ. ಇಲ್ಲೆಲ್ಲೋ ಇಲ್ಲಿ ನೋಡಿ, SC/ST ಮಹಿಳೆಗೆ ಮೀಸಲಾತಿ ನೀಡಬೇಕು ಅಂತ ಫಸ್ಟ್ ಹೇಳಿದ್ದು ಅಶೋಕ್ ಮೆಹ್ತಾ SC/STಗೆ, ಬಟ್ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅಂತ ಹೇಳಿದ್ದು ಈ ತುಂಗನ್ ಮತ್ತೆ ಗಾಡ್ಗಿಲ್ ಸಮಿತಿಗಳು. ಫಸ್ಟ್ ಹೇಳಿದ್ದು ತುಂಗನ್ ಸಮಿತಿ, ಯಾಕಂದ್ರೆ 1988 ರಲ್ಲಿ ಸಂಸತ್ತಿನ ಸಲಹಾ ಸಮಿತಿಯ ಉಪಸಮಿತಿ ಆಗಿ ಇದನ್ನ ನೇಮಕ ಮಾಡ್ತೀವಿ. ಯಾಕಂದ್ರೆ ಈ ತುಂಗನ್ ಸಮಿತಿ ನೇಮಕ ಮಾಡೋದ ಉದ್ದೇಶ ಏನು ಅಂದ್ರೆ ಯೋಜನೆಯ ಉದ್ದೇಶಕ್ಕಾಗಿ. ಅಂದ್ರೆ ಯೋಜನೆ ಅಂದ್ರೇನು, ಪ್ಲಾನ್ ಹೆಂಗ್ ಮಾಡ್ಬೇಕು, ರಾಜಕೀಯ ಮತ್ತು ಆಡಳಿತ ರಚನೆಗಳನ್ನು ಪರಿಶೀಲಿಸಲು ಅಧ್ಯಕ್ಷ PK ತುಂಗನ್ನ ಒಂದು ಇದರಲ್ಲಿ ಕಮಿಟಿನ ಮಾಡ್ತೀವಿ. ಅಂದ್ರೆ ಜಿಲ್ಲಾಗಳಲ್ಲಿ ಹೆಂಗೆ ಪ್ಲಾನಿಂಗ್ ಮಾಡಬೇಕು, ರಾಜಕೀಯ ಮತ್ತು ಆಡಳಿತಗಳನ್ನ ಹೆಂಗೆ ಅದರಲ್ಲಿ ಮಾಡಬೇಕು, ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಹೆಂಗ್ ನಡೆಸ್ಕೊಂಡು ಹೋಗ್ಬೇಕು, ಅದನ್ನ ಇಂಪ್ಲಿಮೆಂಟ್ ಹೆಂಗ್ ಮಾಡ್ಬೇಕು, ಇದನ್ನಕ್ಕೋಸ್ಕರ ಇದನ್ನ ಮಾಡ್ತೀವಿ. ಇದು ಒಂದಷ್ಟು ಶಿಫಾರಸ್ ಮಾಡುತ್ತೆ. ಏನ್ ಮಾಡುತ್ತೆ, 3 ಹಂತದ ವ್ಯವಸ್ಥೆಯೊಂದಿಗೆ ಸಂವಿಧಾನಕ್ಕೆ ಗುರುತಿಸಲ್ಪಡಬೇಕು ಗ್ರಾಮ ಮತ್ತು ಬ್ಲಾಕ್ ಮತ್ತು ಜಿಲ್ಲಾ ಮಟ್ಟ. ಅಂದ್ರೆ ಎಗೇನ್ ಅದನ್ನೇ ಉಚ್ಚಾರಣೆ ಮಾಡುತ್ತೆ, 3 ಹಂತದ ವ್ಯವಸ್ಥೆ ಇರಬೇಕು, ಅದು ಸಾಂವಿಧಾನಿಕವಾಗಿರ್ಬೇಕು, ಅಂದ್ರೆ ಅದಕ್ಕೆ ಸಾಂವಿಧಾನಿಕ ಸ್ಥಾನಮಾನ ಕೊಡಬೇಕು ಅಂತ ಇದು ಕೂಡ ಹೇಳುತ್ತೆ. ಯಾವುದು ತುಂಗನ್ ಸಮಿತಿ ಕೂಡ ಹೇಳುತ್ತೆ. ಮತ್ತೆ ಜಿಲ್ಲೆಯಲ್ಲಿ ಯೋಜನೆ ಮತ್ತೆ ಅಭಿವೃದ್ಧಿ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಬೇಕು. ಅಂದ್ರೆ ಈ ಜಿಲ್ಲಾ ಪರಿಷತ್ಗೆ ಆಲ್ಮೋಸ್ಟ್ ಎಲ್ಲ ಸಮಿತಿಗಳು ಕೂಡ ಜಿಲ್ಲಾ ಪರಿಷತ್ತು ಹೆಡ್ ಆಗಿರಬೇಕು. ಅಂದ್ರೆ ಈ ಯೋಜನೆ ರೂಪಿಸಿ ಅಭಿವೃದ್ಧಿ ಸಂಸ್ಥೆಯಾಗಿ ಅಂದ್ರೆ ಕಾರ್ಯನಿರ್ವಾಹಕ ಮಾಡಬೇಕು. ಈಗ 3 ಸಂಸ್ಥೆಗಳಲ್ಲಿ ಹೆಡ್ ಯಾವುದು ಅಂದ್ರೆ ಜಿಲ್ಲಾ ಪರಿಷತ್ ಅಂತ ಹೇಳಬೇಕು. ಹಾಗೆ ಮತ್ತೆ ಪಂಚಾಯತ್ ರಾಜ್ ಸಂಸ್ಥೆಗಳು 5 ವರ್ಷಗಳ ಸ್ಥಿರ ಅಧಿಕಾರವನ್ನು ಹೊಂದಿರಬೇಕು. ಅತಿಕ್ರಮಣ ಅವಧಿ ಅಂದ್ರೆ ಅದನ್ನೇನಾದ್ರು ಸೂಪರ್ ಸೀಡ್ ಮಾಡಿದ್ರೆ ಗರಿಷ್ಠ 6 ತಿಂಗಳ ಒಳಗ ಅದನ್ನ ವಾಪಸ್ ಚುನಾವಣೆ ಮಾಡಬೇಕು. ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಈಗ ಸೂಪರ್ ಸೀಡ್ ಅಂತಂದ್ರೆ ನಾವು ಅದರ ಅಧಿಕಾರನ ವಹಿಸ್ಕೊಳ್ತಕ್ಕಂಥದ್ದು ರಾಜ್ಯ ಸರ್ಕಾರ ಸರಿಯಾಗಿ ಆಡಳಿತ ನಡೆಸ್ತಾ ಇಲ್ಲ ಅಂತ. ಆ ಸೂಪರ್ ಸೀಡ್ ಅಂತಕ್ಕಂಥದ್ದು 6 ತಿಂಗಳಿಗಂತ ಮೀರಿರಬಾರ್ದು, 6 ತಿಂಗಳಿಗಿಂತ ಹೆಚ್ಚು ಮೀರಿರಬಾರ್ದು, ವಾಪಸ್ ಅದಕ್ಕೆ ಕೊಡಬೇಕಾಗತ್ತೆ. ಇಲ್ಲ ಚುನಾವಣೆ 6 ತಿಂಗಳೊಳಗೆ ಮಾಡಬೇಕು. ಓಕೆ, ನೆಕ್ಸ್ಟ್ ಎಲ್ಲಾ ಹಂತಗಳಲ್ಲೂ ಕೂಡ ನಾವು ಜನಸಂಖ್ಯೆಯ ಮೀಸಲಾತಿ ಆಧಾರದ ಇರಬೇಕು, ಎಸ್ಪೆಷಲಿ ಮಹಿಳೆಯರಿಗೆ ಮೀಸಲಾತಿ ಈ 3 ಹಂತದ ವ್ಯವಸ್ಥೆಗೆ ಕೊಡಬೇಕು ಅಂತ ಹೇಳುತ್ತೆ. ಓಕೆ, ಮತ್ತೆ ಈ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಹಣಕಾಸು ಹಂಚಿಕೆ ಮಾನದಂಡ ಮತ್ತು ಮಾರ್ಗ ಸೃಷ್ಟಿಸಲು ರಾಜ್ಯ ಹಣಕಾಸು ಆಯೋಗವನ್ನು ಪ್ರತಿ ರಾಜ್ಯದಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಕೂಡ ಹೇಳುತ್ತೆ. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ತುಂಗನ್ ಸಮಿತಿ ಇದೆಯಲ್ಲ, ನಮ್ ಸಂತಾನಂ ಸಮಿತಿ ಬಿಟ್ರೆ ತುಂಗನ್ ಸಮಿತಿ ರಾಜ್ಯ ಹಣಕಾಸು ಆಯೋಗ ಮಾಡಕ್ಕೆ ಹೇಳುತ್ತೆ. ಅದ್ರ ನೆಕ್ಸ್ಟ್ ಗಾಡ್ಗಿಲ್ ಸಮಿತಿ 1988ರಲ್ಲಿ ನೀತಿ ಮತ್ತೆ ಪಾಲಿಸಿ ಮತ್ತೆ ಪ್ರೋಗ್ರಾಮ್ಸ್ ಗೋಸ್ಕರ ಹೆಂಗೆ ನೀತಿ ರೂಪಿಸ್ಬೇಕು ಮತ್ತೆ ಪ್ರೋಗ್ರಾಮ್ಸ್ ಗಳನ್ನ ಹೆಂಗೆ ಕಾರ್ಯಕ್ರಮಗಳನ್ನ ಹೆಂಗೆ ಮಾಡಬೇಕು ಅನ್ನೋ ಒಂದು ಉದ್ದೇಶದ ಮೇಲೆ ಇದನ್ನ ನಾವು ರಚನೆ ಮಾಡ್ತೀವಿ 1888 ಅಲ್ಲಿ. ಓಕೆ, ಸೇಮ್ ಅದೇ ಟೈಮ್ ಪೀರಿಯಡ್ ಅಲ್ಲಿ ಇದು ಏನೇನ್ ಹೇಳುತ್ತೆ, ಶಿಫಾರಸ್ ಮಾಡುತ್ತೆ ಅಂದ್ರೆ ಹೇಗೇನ್ ಇದು ಅದೇ ಉಚ್ಚಾರಣೆ ಮಾಡುತ್ತೆ. ಸಂವಿಧಾನಿಕ ಸ್ಥಾನಮಾನ 3 ಹಂತದ ವ್ಯವಸ್ಥೆ, ಅದು ಬಿಟ್ರೆ ಪಂಚಾಯತ್ ಸಂಸ್ಥೆಯ ಅವಧಿಯನ್ನು 5 ವರ್ಷಗಳು ನಿಗದಿಪಡಿಸಬೇಕು. ಎಲ್ಲಾ 3 ಹಂತದ ಸದಸ್ಯರನ್ನು ನೇರವಾಗಿ ಆಯ್ಕೆ ಮಾಡಬೇಕು. ಚುನಾವಣೆ ನಡೆಸಲು ರಾಜ್ಯ ಚುನಾವಣಾ ಆಯೋಗ ರಚಿಸಬೇಕು. ನೋಡಿ, ರಾಜ್ಯ ಚುನಾವಣಾ ಆಯೋಗ ಬೇಕು ಅಂತ ಹೇಳುತ್ತೆ ಗಾಡ್ಗಿಲ್ ಸಮಿತಿ. ಅಲ್ಲಿ ನಾವು ತುಂಗನ್ ಸಮಿತಿಲಿ ರಾಜ್ಯ ಹಣಕಾಸು ಆಯೋಗ ಮಾಡಿ ಅಂತ ಹೇಳುತ್ತೆ, ಇದು ರಾಜ್ಯ ಚುನಾವಣಾ ಆಯೋಗ ಮಾಡಿ ಅಂತ ಹೇಳುತ್ತೆ. ಮತ್ತೆ SC/ST ಮತ್ತೆ ಮಹಿಳೆಯರಿಗೆ ಕೇಳ್ತಾನೆ, ನಾಳೆ ದಿನ ತುಂಗನ್ ಇದ್ರೆ ತುಂಗನ್ ಟಿಕ್ ಹಾಕಿ, ಗಾಡ್ಗಿಲ್ ಇದ್ರೆ ಗಾಡ್ಗಿಲ್ ಟಿಕ್ ಹಾಕಿ, ಅಕಸ್ಮಾತ್ 2 ಇದ್ರೆ 2ಕ್ಕೂ ಟಿಕ್ ಹಾಕಿ. ಅರ್ಥ ಮಾಡ್ಕೊಳ್ಳಿ.
ಪಂಚಾಯತ್ ರಾಜ್ ಸಂಸ್ಥೆಗಳು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ಯೋಜನೆಗಳನ್ನು ಸಿದ್ಧಪಡಿಸುವ ಮತ್ತು ಅನುಷ್ಠಾನ ಜವಾಬ್ದಾರಿಯನ್ನು ಹೊಂದಿರಬೇಕು. ತೆರಿಗೆ ಮತ್ತು ಸುಂಕಗಳನ್ನು ವಿಧಿಸಲು ಸಂಗ್ರಹಿಸಲು ಒಂದು ಸೂಕ್ತವಾದ ಅಧಿಕಾರವನ್ನು ಹೊಂದಿರಬೇಕು. ಅಂದ್ರೆ ಅದು ತೆರಿಗೆ ಹೊಂದಿಸ್ಬೇಕು, ಸುಂಕ ವಿಧಿಸ್ಬೇಕು, ಸಂಗ್ರಹಿಸಬೇಕು, ಅದಕ್ಕೆ ಎಲ್ಲಾ ರೀತಿಯ ಅಧಿಕಾರನ ಕೊಡಬೇಕು ಅಂತ ಹೇಳುತ್ತೆ. ಇದು ಕೂಡ ಹಣಕಾಸಿನ ಹಂಚಿಕೆಗೆ ರಾಜ್ಯ ಹಣಕಾಸು ಆಯೋಗನ ಇದು ಕೂಡ ಶಿಫಾರಸು ಮಾಡುತ್ತೆ. ನೋಡಿ, ಇಷ್ಟೆಲ್ಲ ಆದ್ಮೇಲೆ 1988ರಲ್ಲಿ ಎಸ್ಪೆಷಲಿ ನಾವು ತುಂಗನ್ ಅಂತ ಗಾಡ್ಗಿಲ್ ಸಮಿತಿಯ ಶಿಫಾರಸು ಇನ್ನು ಸಂವಿಧಾನಿಕ ಸ್ಥಾನಮಾನ ಕೊಡಬೇಕು ಅಂತಕ್ಕಂಥದ್ನ ಪರಿಗಣಿಸ್ತಾರೆ. ಕೊನೆಗೆ ಮೊದ್ಲಿಂದ ಹೇಳ್ತಾ ಬಂದಿದ್ರು, LM ಸಿಂಘ್ವಿಯಿಂದ ಹೇಳ್ತಾ ಬಂದಿದ್ದಾರೆ. ಬಟ್ ಹೇಳಿದ್ರು ಕೂಡ ಲಾಸ್ಟ್ ಅಲ್ಲಿ ಈ ಗಾಡ್ಗಿಲ್ ಮತ್ತೆ ತುಂಗನ್ ಸಮಿತಿಯ ಪುನರುಚ್ಚಾರ ಏನಿದೆ, ಸಂವಿಧಾನಿಕ ಸ್ಥಾನಮಾನ ರಕ್ಷಣೆ, ಅದ್ರ ಮುಖಾಂತರ ಏನ್ ಮಾಡ್ತೀವಿ, ನಾವು ಸಂವಿಧಾನಕ ಸ್ಥಾನಮಾನ ಕೊಡ್ತೀವಿ. ಹಂಗಂದ ತಕ್ಷಣ ಸಂವಿಧಾನ ಸ್ಥಾನಮಾನ ಕೊಡ್ತೀವಿ ಅಂದ ತಕ್ಷಣ ಸ್ನೇಹಿತರೆ, ನಾವು 73ನೇ ಬಿಲ್ ಏನು 72ನೇ ಬಿಲ್ ಇದೆ ಇಲ್ಲ ಮಸೂದೆ, ಅದ್ರ ಫಸ್ಟ್ ಟೈಮ್ ಅಲ್ಲ 64ನೇ ತಿದ್ದುಪಡಿ ಮಸೂದೆ ಕೂಡ ಮಾಡ್ತೀವಿ ನಾವು. 64ನೇ ಬಿಲ್, ಓಕೆ, ಅಮೆಂಡ್ಮೆಂಟ್ ಬಿಲ್. ಈ ಅಮೆಂಡ್ಮೆಂಟ್ ಬಿಲ್ ಪಾಸ್ ಆಗಲ್ಲ ನೋಡಿ. ರಾಜೀವ್ ಗಾಂಧಿ ಟೈಮ್ ಅಲ್ಲಿ ಮಾಡ್ತೀವಿ, ಎಲ್ಲಿ ಪಾಸ್ ಆಗಲ್ಲ, ಲೋಕಸಭೆಲ್ ಆಗುತ್ತೆ, ರಾಜ್ಯಸಭೆಯಲ್ಲಿ ಪಾಸ್ ಆಗಲ್ಲ. ಆಮೇಲೆ ಎಲೆಕ್ಷನ್ ಬರುತ್ತೆ, ಎಲೆಕ್ಷನ್ ಇಂದ ಏನಾಗುತ್ತೆ, ರಾಜೀವ್ ಗಾಂಧಿ ಸರ್ಕಾರ ಹೋಗುತ್ತೆ, ನಮ್ಗೆ ಈ ನ್ಯಾಷನಲ್ ಫ್ರಂಟ್ ಅಂತಕ್ಕಂಥ VP ಸಿಂಗ್ ಸರ್ಕಾರ ಬರುತ್ತೆ. ಅವ್ರಿಗೆ ಇದೊಂದು ಅಲ್ಪಸಂಖ್ಯಾತ ಅಂದ್ರೆ ಒಂದು ಮೈನಾರಿಟಿ ಗೌರ್ಮೆಂಟ್ ಆಗಿರ್ತಕ್ಕಂಥದ್ದು. ಇದಕ್ಕೆ ಎಡಪಕ್ಷಗಳು, ಲೆಫ್ಟ್ ಮತ್ತೆ ಲೆಫ್ಟೀಸ್ ಮತ್ತೆ ಭಾರತೀಯ ಜನತಾ ಪಾರ್ಟಿ ಹೊರಗಿನಿಂದ ಬೆಂಬಲ ಕೊಟ್ಟಿರ್ತಾರೆ. ಹಾಗಾಗಿ VP ಸಿಂಗ್ ಸರ್ಕಾರ ಕೂಡ ಏನೋ ಮಾಡಕ್ಕಾಗಲ್ಲ, ರಾಜೀವ್ ಗಾಂಧಿ ಸರ್ಕಾರ ಕೂಡ ಏನೋ ಮಾಡಕ್ಕಾಗಲ್ಲ. ಈ ಬಿಲ್ಲು ಅಲ್ಲೇ ರಾಜ್ಯಸಭೆಯಲ್ಲಿ ಇರುತ್ತೆ. ಆಮೇಲೆ VP ಸಿಂಗ್ ಬಂದಾಗ, ಇದು ಮೈನಾರಿಟಿ ಗೌರ್ಮೆಂಟ್ ಆಗಿದ್ದಾಗ ಈ ಬಿಲ್ಲು ಲ್ಯಾಪ್ಸ್ ಆಗತ್ತೆ. ಸೊ ಈ ಬಿಲ್ಲು ಕೂಡ ಆಗಲ್ಲ. ಅದಾದ್ಮೇಲೆ ನಮ್ಗೆ ಬರ್ತಕ್ಕಂಥದ್ದು ನರಸಿಂಹರಾವ್ ಅವರ ಗೌರ್ಮೆಂಟ್ ಅಲ್ಲಿ 72ನೇ ತಿದ್ದುಪಡಿ ಮಸೂದೆ 73ನೇ ಕಾಯ್ದೆಯಾಗಿ ಮಾರ್ಪಡ್ತಕ್ಕಂಥದ್ದು. ಅಂದ್ರೆ ಇದು ಬಿಲ್ಲು, ಓಕೆ, ಇದು ಬಿಲ್ ನಂಬರ್, ಇದು ಕಾಯ್ದೆಯ ನಂಬರ್, ಅರ್ಥ ಮಾಡ್ಕೊಳ್ಳಿ. ಓಕೆ, ಕಾಯ್ದೆಯ ನಂಬರ್ ಇದೇನ್ ಸರ್, ಇದು ಬಿಲ್ 72, ಕಾಯ್ದೆ 73 ಆಯ್ತು ಹೆಂಗೆ ಅಂತ ನೀವು ಕೇಳಿದ್ರೆ, ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ನಾನು ಯಾವ ಬಿಲ್ ಲ್ಯಾಪ್ಸ್ ಆಗಿದೆ ಅದನ್ನ ಬಿಟ್ಬಿಟ್ಟು ಇಲ್ಲಿ ನಂಬರ್ ಹಾಕಿದೀನಿ. ಒಂದ್ ಕೆಲಸ ಮಾಡಿ, ಇದನ್ನ ಸ್ಟ್ರೈಕ್ ಮಾಡಿ, ಇದು ಬೇಕಾಗಿಲ್ಲ. ಓಕೆ, 73ನೇ ತಿದ್ದುಪಡಿ ಕಾಯ್ದೆ ಅಂತ ಇಟ್ಕೊಳ್ಳೋಣ. ಓಕೆ, ಇದು ಬಿಟ್ಟಾಕಿ 73ನೇ ತಿದ್ದುಪಡಿ ಕಾಯ್ದೆ ಅಂತ ಇಟ್ಕೊಳ್ಳೋಣ ಅಲ್ವಾ. 73 ಮತ್ತು 74 ನಮ್ಗೆ ನಗರಸಭೆಗೆ, ಅಂದ್ರೆ ನಮ್ಮ ಒಂದು ಕಾರ್ಪೊರೇಷನ್ಗೆ ಸಂಬಂಧಪಟ್ಟಂತೆ. ನಾವು ಈಗ 74 ಬಗ್ಗೆ ಡಿಸ್ಕಸ್ ಮಾಡೋದು ಬೇಡ, 73 ಬಗ್ಗೆ ಡಿಸ್ಕಸ್ ಮಾಡಿ. ಸೊ ಈ 73ನೇ ಒಂದು ಏನಾಗತ್ತೆ, ತಿದ್ದುಪಡಿ ಕಾಯ್ದೆ ಏನಿದೆ, ಈ ತಿದ್ದುಪಡಿ ಕಾಯ್ದೆ ಇದು ಲೋಕಸಭೆಯಲ್ಲಿ ಅಪ್ರೂವ್ ಆಗುತ್ತೆ 1992 ಡಿಸೆಂಬರ್, ರಾಜ್ಯಸಭೆಯಲ್ಲಿ 23ನೇ ತಾರೀಕು ಅಪ್ರೂವ್ ಆಗುತ್ತೆ. ಆಮೇಲೆ ಏಪ್ರಿಲ್ 20ಕ್ಕೆ ರಾಷ್ಟ್ರಪತಿ ಅಂಗೀಕಾರ ಆಗುತ್ತೆ. ಈ 17 ರಾಜ್ಯಗಳ ಅಸೆಂಬ್ಲಿಗಳಿಂದ ಅಂಗೀಕರಿಸಲ್ಪಡುತ್ತೆ, ರಾಜ್ಯಗಳಲ್ಲೂ ಕೂಡ ಅಂಗೀಕರಿಸಲ್ಪಡುತ್ತೆ. ಅದಾದ್ಮೇಲೆ 1993 ಏಪ್ರಿಲ್ 24ರಲ್ಲಿ ಇದು ಜಾರಿಗೆ ಬರುತ್ತೆ. ನೋಡಿ, 17 ರಾಜ್ಯಗಳ ಅಸೆಂಬ್ಲಿಗಳಲ್ಲೂ ಕೂಡ, ಅಂದ್ರೆ ನಮ್ಮ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ವಿಧಾನಸಭೆಗಳಲ್ಲೂ ಕೂಡ ಅಪ್ರೂವ್ ಆಗುತ್ತೆ 17 ರಾಜ್ಯಗಳಲ್ಲಿ. ಓಕೆ, ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟಾಯ್ತು ಸರ್, ನಮ್ಮ ರಾಜ್ಯದಲ್ಲಿ ಆ ಟೈಮಲ್ಲಿ ಎಷ್ಟು ರಾಜ್ಯಗಳಿದ್ವು, ಅದರ ಆಲ್ಮೋಸ್ಟ್ ಅರ್ಧದಷ್ಟು ರಾಜ್ಯಗಳು ಅಂತ ತಗೋಬಹುದು ಅಲ್ವಾ. ಸೊ ಹೆಚ್ಚು ಅಪ್ರೂವ್ ಆದ ತಕ್ಷಣ ಏನಾಗುತ್ತೆ, ನಮ್ಗೆ ಇದು ಜಾರಿಗೆ ಬರುತ್ತೆ. ಹಾಗಾಗಿ ಏಪ್ರಿಲ್ 24 ಪಂಚಾಯತ್ ರಾಜ್ನ ದಿನವಾಗಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. 9 ಭಾಗ ಆಡ್ ಆಗುತ್ತೆ, ಮತ್ತೆ 74ನೇ ತಿದ್ದುಪಡಿ 9A ಕೂಡ ಆಡ್ ಆಗುತ್ತೆ. ನಮ್ಗೆ ಇವೆಲ್ಲ ನಾವು ಓದ್ತೀವಿ ಸಂವಿಧಾನದಲ್ಲಿ. ಸೊ ಇದು ನಮ್ಮ ಇತಿಹಾಸ ಹೆಂಗೆ ಬಂತು ಅಂತ. ನಾವು ಭಾರತದ ನೋಡ್ಕೊಂಡ್ವಿ, ಒಂದಷ್ಟು ಪ್ರೋಗ್ರಾಮ್ಗಳನ್ನ ನೋಡ್ಕೊಂಡ್ವಿ, ಮತ್ತೆ ನಮ್ಮ ಕರ್ನಾಟಕದ ಒಂದು ಇತಿಹಾಸ ಬೆಳವಣಿಗೆ ಕೂಡ ನೋಡ್ಕೊಂಡ್ವಿ. ಇದ್ರ ಮೇಲೆ ತುಂಬಾ ಕ್ವಶನ್ಸ್ ಬರ್ತವೆ ಸ್ನೇಹಿತರೆ. ಎಸ್ಪೆಷಲಿ PDO ಅದ್ರಲ್ಲಿ ಏನಾಗುತ್ತೆ ಅಂತಂದ್ರೆ, ಕರ್ನಾಟಕ ಸಂಬಂಧಪಟ್ಟಂತೆ ಜಾಸ್ತಿ ಕ್ವಶನ್ ಬರುತ್ತೆ, ಮತ್ತೆ ಭಾರತದ ಪ್ರಮುಖವಾಗಿರ್ತಕ್ಕಂಥ ಸಮಿತಿಗಳ ಮೇಲೆ ಕೂಡ ಜಾಸ್ತಿ ಕ್ವಶನ್ ಬರುತ್ತೆ. ಸೊ ಇಷ್ಟ ಆಗಿದೆ ಅನ್ಕೋತೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ, ಪ್ರಕರಣಗಳನ್ನ ತಗೊಂಡು ಬರ್ತಾ ಹೋಗ್ತೀನಿ. ಈಗ ಆಲ್ಮೋಸ್ಟ್ ಎಲ್ಲ ಮುಗಿತಲ್ಲ, ನೆಕ್ಸ್ಟ್ ಡೀಟೇಲ್ ಆಗಿ ಹೋಗ್ತಾ ಹೋಗೋಣ. ಪ್ರಕರಣಗಳು, ನಮ್ಮ ಪ್ರಕರಣಗಳು ಏನಿದೆ 321 ಅಲ್ವಾ. ಸೊ ಆ ಪ್ರಕರಣಗಳು 19 ಅಧ್ಯಾಯಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಮುಂದಕ್ಕೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೀವಿಯಸ್ ವಿಡಿಯೋ ನೋಡಿಲ್ಲ, ಲಿಂಕ್ ಕೊಟ್ಟಿರ್ತೀನಿ ನೋಡಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ.